ಎಲ್ಲರಿಗೂ ಬೆಳಗಿನ ವಂದನೆಗಳು. ನಾನು ನಿಮ್ಮ ನೆಚ್ಚಿನ ದೈಹಿಕ ಶಿಕ್ಷಣ ಶಿಕ್ಷಕ ಡಾಕ್ಟರ್ ಸುಧಾಕರ್ ಜಿ. ಮಕ್ಕಳೇ, ಈ ದಿನ ಭಾಗ 1ರಲ್ಲಿ ದೈಹಿಕ ಶಿಕ್ಷಣ ಭಾಗ 1ರಲ್ಲಿ ತಾತ್ವಿಕ ಪಾಠವನ್ನು ನಿಮಗೆ ಮಾಡ್ತಾ ಇದ್ದೀನಿ. ಯಾವುದು ಇವತ್ತಿನ ತಾತ್ವಿಕ ಪಾಠ? 8ನೇ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಭಾಗ 1ರಲ್ಲಿ ದೈಹಿಕ ಶಿಕ್ಷಣ. ಎಲ್ಲರೂ ಕೂಗಬಾರ್ದು, ನಾನು ಯಾರು ಕೇಳ್ತೀನಿ ಅವ್ರು ಮಾತ್ರ ಹೇಳ್ಬೇಕು. ಗೊತ್ತಾಗ್ತಿದ್ಯಾ? ಈ ದಿನ ದೈಹಿಕ ಶಿಕ್ಷಣ ಪಾಠ 1 ದೈಹಿಕ ಶಿಕ್ಷಣದ ಮಹತ್ವದ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಒಂದು ಸಣ್ಣ ಚಟುವಟಿಕೆಯನ್ನು ನಾವು ಮಾಡೋಣ. ಓಕೆ, ಎಲ್ಲರೂ ಮೇಲೆ ಎದ್ದೇಳಿ, ಕೈಗಳನ್ನ ಮೇಲಕ್ಕೆ ಎತ್ತಿ, ಒಮ್ಮೆ ಕ್ರಾಸ್ ಮಾಡಿ, ಮತ್ತೊಮ್ಮೆ ಕ್ರಾಸ್ ಮಾಡಿ, ಹಿಂದೆ ಕ್ರಾಸ್ ಮಾಡಿ, ಮತ್ತೆ ತೆಗಿರಿ, ಮತ್ತೆ ಕ್ರಾಸ್ ಮಾಡಿ, ಸ್ಟ್ರೈಟ್ ಮಾಡಿ, ಕೆಳಗಿಳಿಸಿ, ಕೂತ್ಕೊಳ್ಳಿ, ಮತ್ತೆ ಎದ್ದೇಳಿ, ಕೈಗಳನ್ನ ಮೇಲೆ ಮಾಡಿ, ಕ್ರಾಸ್ ಮಾಡಿ, ಕೆಳಗಿಳಿಸಿ, ಮೇಲೆತ್ತಿ, ಕೆಳಗಿಳಿಸಿ, ಕೂತ್ಕೊಳ್ಳಿ. ಈಗ ನಾವು ಏನ್ ಮಾಡಿದ್ವಿ? ಚಟುವಟಿಕೆಯನ್ನ ಅಲ್ವಾ? ಏನ್ ಚಟುವಟಿಕೆ ಮಾಡಿದ್ವಿ? ದೈಹಿಕ ಚಟುವಟಿಕೆಯನ್ನ ಯಾಕೆ ಮಾಡಿದ್ವಿ ನಾವು? ಈ ಹಿಂದಿನ ತರಗತಿಯಲ್ಲಿ ಯಾವ ಪಾಠವನ್ನು ಕೇಳಿದ್ರಿ? ಹಿಂದಿ ಪಾಠವನ್ನ ಕೇಳಿದ್ರಿ. ಆದ್ರೆ ಈ ತರಗತಿಯಲ್ಲಿ ನೀವು ಯಾವ ಪಾಠವನ್ನು ಕೇಳ್ತಾ ಇದ್ದೀರಿ? ಗೊತ್ತಾಗ್ತಿದ್ಯಾ? ದೈಹಿಕ ಶಿಕ್ಷಣ ಪಾಠವನ್ನ ಮಾಡ್ಲಿಕ್ಕೆ ನಾನು ಇವತ್ತು ಬಂದಿದ್ದೀನಿ. ಅದಕ್ಕೋಸ್ಕರ ನಾನೇನ್ ಮಾಡಿದೆ, ನಿಮಗೆ ಒಂದು ದೈಹಿಕ ಶಿಕ್ಷಣಕ್ಕೆ ಸಂಬಂಧಿಸಿದ ದೈಹಿಕ ಚಟುವಟಿಕೆನ ಮಾಡಿದೆ. ಮೇಲೆ ತಳಿಸ್ದೆ, ಕೂರಿಸ್ದೆ, ಕೈಗಳನ್ನ ಚಲನೆ ಮಾಡಿದೆ. ಇವೆಲ್ಲ ಎಲ್ಲಿದ್ದಾವೆ? ಕೈಗಳು ಎಲ್ಲಿದ್ದಾವೆ? ವೆರಿ ಗುಡ್. ನೀವು ಎದ್ದಾಗ ಯಾವ ದೇಹದ ಯಾವ ಅಂಗ ಕೆಲಸ ಮಾಡ್ತು? ಕೈಗಳನ್ನ ಅಲ್ಲಾಡಿಸಿದಾಗ ದೇಹದ ಯಾವ ಅಂಗ ಕೆಲಸ ಮಾಡ್ತು? ಕೈ ಮತ್ತು ಕಾಲು ಮತ್ತು ದೇಹದ ವಿವಿಧ ಭಾಗಗಳು ಚಟುವಟಿಕೆಯಲ್ಲಿ ತೊಡಗುದು ಅಲ್ವಾ? ಈ ಚಟುವಟಿಕೆಯನ್ನ ತೊಡಗಿದಂತಹ ದೈಹಿಕವಾಗಿ ತೊಡಗಿದಂತಹ ಚಟುವಟಿಕೆಗಳು ನಮಗೇನ್ ಮಾಡ್ತವೆ? ಕೆಲಸವನ್ನ ದೇಹದಲ್ಲಿ ಮಾಡ್ತವಲ್ವಾ? ಅಂದ್ರೆ ಇದರರ್ಥ ದೈಹಿಕ ಶಿಕ್ಷಣ ಅಂತಂದ್ರೆ ಚಟುವಟಿಕೆಗಳ ಮೂಲಕ, ದಿನನಿತ್ಯದ ಚಟುವಟಿಕೆಗಳ ಮೂಲಕ ಕಲಿತಕ್ಕಂಥ ಶಿಕ್ಷಣ ಅಂತ ನಾವು ಕರಿಬಹುದು ಅಲ್ವಾ? ದೈಹಿಕ ಶಿಕ್ಷಣ ಅಂತಂದ್ರೆ ಈ ಹಿಂದೆ ಈಗಾಗಲೇ ಹೇಳಿದೀನಿ, ಮಾನವನು ತನ್ನ ದೈನಂದಿನ ಚಟುವಟಿಕೆಗಳನ್ನ ಕುರಿತಾಗಿ ಅಧ್ಯಯನ ಮಾಡ್ತಕ್ಕಂಥದಕ್ಕೆ ನಾವೇನಂತ ಕರಿತೀವಿ? ಶಿಕ್ಷಣ ಅಂತ ಕರಿತೀವಿ. ಈಗ ನಿಮಗೆ ದೈಹಿಕ ಶಿಕ್ಷಣ ಅಂದ್ರೆ ಏನು ಅಂತ ಗೊತ್ತಾಯ್ತು. ಆದ್ರೆ ಈ ಚಟುವಟಿಕೆಗಳ ಮಹತ್ವ ನಿಮಗೆ ಗೊತ್ತಾಗ್ಬೇಕಲ್ವಾ? ದೇಹ ಇದೆ, ದೇಹ ಚಟುವಟಿಕೆಯಲ್ಲಿ ತೊಡಗಿದೆ ಅಲ್ವಾ? ದೇಹ ಚಟುವಟಿಕೆಗಳಲ್ಲಿ ತೊಡಗಿದೆ. ಆ ಚಟುವಟಿಕೆ ಕುರಿತಾಗಿ ಅಧ್ಯಯನ ಮಾಡ್ತಕ್ಕಂಥದ್ದಕ್ಕೆ ನಾವು ದೈಹಿಕ ಶಿಕ್ಷಣ ಅಂತ ಕರಿತೀವಿ. ಆ ದೈಹಿಕ ಶಿಕ್ಷಣವನ್ನ ಅಧ್ಯಯನ ಮಾಡೋದು ಯಾಕೆ ಮಾಡಬೇಕು? ಅದು ಮಾಡೋದ್ರಿಂದ ನಮಗೆಲ್ಲ ಏನು ಲಾಭಗಳಿದೆ? ಹಾಗಾದ್ರೆ ದೈಹಿಕ ಶಿಕ್ಷಣದ ಮಹತ್ವ ಏನು ಅಂತಕ್ಕಂಥ ತಿಳಿಯದೆ ಈ ಪಾಠದ ಮುಖ್ಯಾಂಶ. ಗೊತ್ತಾಗ್ತಿದೆಯಾ ಮಕ್ಕಳೇ? ಹಾಗಾದ್ರೆ ಈ ಒಂದು ದೈಹಿಕ ಶಿಕ್ಷಣದ ಮಹತ್ವವನ್ನು ನಾವು ತಿಳ್ಕೋಬೇಕಾದ್ರೆ ಇದು ಶಾಲಾ ಹಂತದ ಪಠ್ಯದಲ್ಲಿ ಈಗಾಗಲೇ ಶೈಕ್ಷಣಿಕ ಅಂಶಗಳು ಮಾನಸಿಕ ಅಭಿವೃದ್ಧಿಯನ್ನು ಸಾಧಿಸುವಲ್ಲಿ ಸಹಕಾರಿಯಾದರೆ, ಅಂದ್ರೆ ಬೇರೆ ಪಾಠಗಳು ನಮಗೆ ಏನ್ ಮಾಡ್ತಾ ಇದ್ದೇವೆ? ಭೌತಿಕವಾಗಿ ನಮ್ಮನ್ನ ಬುದ್ಧಿವಂತರನ್ನ ಮಾಡ್ತಾ ಇದ್ದೇವೆ ಅಲ್ವಾ? ಗಣಿತ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಸಮಾಜ ಆಗಿರ್ಬೋದು, ಬೇರೆ ಬೇರೆ ವಿಷಯಗಳನ್ನು ನೀವು ಕಲಿತೀರಿ. ಇವು ಏನ್ ಮಾಡ್ತವೆ? ನಿಮ್ಮನ್ನ ಬೌದ್ಧಿಕವಾಗಿ ಬುದ್ಧಿವಂತರನ್ನಾಗಿ ಮಾಡ್ತವೆ. ಹಾಗಾದ್ರೆ ದೈಹಿಕವಾಗಿ ನಾವು ಸದೃಢ ಆಗ್ಬೇಕಲ್ವಾ? ದೈಹಿಕವಾಗಿ ಸದೃಢ ಆಗ್ಬೇಕಂದ್ರೆ ನಾವು ದೈಹಿಕ ಶಿಕ್ಷಣದಲ್ಲಿ ತೊಡ್ಕೊಳ್ಬೇಕು, ದೈಹಿಕ ಶಿಕ್ಷಣ ಚಟುವಟಿಕೆಗಳಲ್ಲಿ ತೊಡ್ಕೊಳ್ಬೇಕು. ದೈಹಿಕ ಶಿಕ್ಷಣ ಚಟುವಟಿಕೆಯಲ್ಲಿ ತೊಳೆದಾಗ ದೇಹ ಏನ್ ಮಾಡುತ್ತೆ? ಸದೃಢವಾಗುತ್ತೆ. ಸದೃಢವಾದ ದೇಹದಲ್ಲಿ ಸದೃಢವಾದ ಬುದ್ಧಿ, ಮನಸ್ಸಿರ್ತದೆ ಅಂತಕ್ಕಂಥದ್ದು. ಕ್ರಮಬದ್ಧ ದೈಹಿಕ ಶಿಕ್ಷಣವು ಸಮರ್ಪಕ ದೈಹಿಕ ಬೆಳವಣಿಗೆ ಮತ್ತು ದೇಹದಾಢ್ಯವನ್ನು ಸಾಧಿಸುವುದನ್ನು ಖಚಿತಪಡಿಸುತ್ತದೆ. ನಾವು ಯಾವಾಗ ಒಂದು ಚಟುವಟಿಕೆಯಲ್ಲಿ ತೊಡಗುತ್ತಾ ಹೋಗ್ತೀವಿ, ಅದೇನ್ ಮಾಡುತ್ತೆ? ಸಮರ್ಪಕವಾಗಿ ನಮ್ಮನ್ನ ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ಮೆಂಟ್ ಮಾಡುತ್ತೆ. ನಾವು ಒಂದು ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ಮೆಂಟ್ ಆದಾಗ ನಾವು ಸೇವಿಸಿರ್ತಕ್ಕಂಥ ಆಹಾರ ಏನಾಗುತ್ತೆ? ಸರಿಯಾದ ಕ್ರಮದಲ್ಲಿ ಜೀರ್ಣವಾಗುತ್ತೆ. ಜೀರ್ಣವಾದ ಆಹಾರ ಏನ್ ಮಾಡುತ್ತೆ? ಅಂಗಾಂಗಗಳಿಗೆ ಸರಿಯಾದ ರೀತಿಯಲ್ಲಿ ಪೋಷಕಾಂಶಗಳನ್ನ ತಲುಪುತ್ತದೆ. ಪೋಷಕಾಂಶ ತಲುಪಿದಾಗ ಏನಾಗುತ್ತೆ? ಅಂಗಾಂಗಗಳು ಕ್ರಮಬದ್ಧವಾಗಿ ಬೆಳೀತವೆ ಅಲ್ವಾ? ಇಲ್ಲ ಅಂತಂದ್ರೆ ಹೊಟ್ಟೆ ದಪ್ಪ, ಕೈಕಾಲು ಸಣ್ಣ ಆಗ್ಬಿಡುತ್ತೆ ಅಲ್ವಾ ಮಕ್ಕಳೇ? ಅದಕ್ಕೋಸ್ಕರ ನಾವೇನ್ ಮಾಡಬೇಕು? ದೈಹಿಕ ಶಿಕ್ಷಣ
ಚಟುವಟಿಕೆಯಲ್ಲಿ ನಾವು ತೊಡಗಿಕೊಳ್ಬೇಕು. ಜೊತೆಗೆ ಅದು ಏನನ್ನ ಕಲಿಸ್ತಾ ಹೋಗ್ತದೆ, ಏನನ್ನ ತಿಳಿಸ್ತಾ ಹೋಗ್ತದೆ, ಅದರ ಅರಿವನ್ನು ಕೂಡ ನಾವು ಸಂಪಾದನೆಯನ್ನ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಪ್ರಾಥಮಿಕ ಶಾಲೆಯಲ್ಲೂ ನೀವು 6-7ನೇ ತರಗತಿ ಓದಿದ್ರಲ್ವಾ? ದೈಹಿಕ ಶಿಕ್ಷಣ ಓದಿದ್ದೀರಾ ಇಲ್ಲ? ಓದಿದ್ರ. ಹಾಗಾಗಿ ಮುಂದುವರೆದ 8, 9, 10ನೇ ತರಗತಿಗಳಿಗೂ ಕೂಡ ಈ ಪಠ್ಯಕ್ರಮವನ್ನ ಮುಂದುವರಿಸಿದ್ದಾರೆ. ಕಾರಣ ನೀವೆಲ್ಲರೂ ಕೂಡ ದೈಹಿಕ ಶಿಕ್ಷಣವನ್ನ ಓದಬೇಕು, ಪಡಿಬೇಕು ಅಂತೀರಿ. ಇಲ್ಲಿ ನೋಡಿ ಏನಾಗ್ತದೆ, ದೈಹಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರೊಂದಿಗೆ ದೈಹಿಕ ಶಿಕ್ಷಣದ ವಿದ್ಯಾರ್ಥಿಗಳು ಆರೋಗ್ಯಕರ ಜೀವನ ಶೈಲಿಯ ಮೂಲಭೂತ ತತ್ವಗಳನ್ನು ಮೂಡಿಸಿಕೊಳ್ಳುತ್ತಾರೆ, ಮೈಗೂಡಿಸಿಕೊಳ್ಳುತ್ತಾರೆ ಅಥವಾ ಮೂಡಿಸಿಕೊಳ್ಳುತ್ತಾರೆ. ನಾವು ದಿನನಿತ್ಯ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿದಾಗ ಆಟದಲ್ಲಿರ್ಬೋದು, ಓಟದಲ್ಲಿರ್ಬೋದು, ವ್ಯಾಯಾಮದಲ್ಲಿರ್ಬೋದು, ಅಥವಾ ಯೋಗಾಸನದಲ್ಲಿರ್ಬೋದು, ಅಥವಾ ಯಾವುದೇ ಒಂದು ಮುದ್ರೆಯನ್ನು ಮಾಡೋದ್ರಲ್ಲಿರ್ಬೋದು, ಅಥವಾ ಯೋಗಾಸನ ಮಾಡುವಾಗ ನೋಡ್ತಿದ್ರಲ್ವಾ, ಅಲ್ಲಿ ದೇಹದಲ್ಲಿ ಇರ್ತಕ್ಕಂಥ ಅಂಗಗಳು ಚಟುವಟಿಕೆಯಲ್ಲಿ ತೊಡಗತಕ್ಕಂಥದ್ದು. ನಂತರದಲ್ಲಿ ಇವ್ರು ಏನ್ ಮಾಡ್ತಾರೆ, ಜೀವನ ಶೈಲಿಯ ಮೂಲಭೂತ ತತ್ವಗಳನ್ನು ಅಳವಡಿಸಿಕೊಳ್ತಾರೆ. ದಿನನಿತ್ಯ ಬೆಳಗ್ಗೆ ಎದ್ದೊಳ್ಬೇಕು, ಬ್ರಷ್ ಮಾಡಬೇಕು, ಸ್ನಾನ ಮಾಡಬೇಕು, ಪೂಜೆ ಮಾಡಬೇಕು, ಊಟ ಮಾಡಬೇಕು, ಶಾಲೆಗೆ ಹೋಗ್ಬೇಕು, ಶಾಲೆಯಲ್ಲಿ ಕಲಿಬೇಕು, ಮತ್ತೆ ಮನೆಗೆ ಹೋಗ್ಬೇಕು, ಕೈಕಾಲು ಮುಖ ತೊಳಿಬೇಕು, ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಬೇಕು, ಮತ್ತೆ ಓದೋದು ಕುತ್ಕೋಬೇಕು, ಸರಿಯಾದ ಸಮಯಕ್ಕೆ ಊಟ ಮಾಡಬೇಕು, ಸರಿಯಾದ ಸಮಯಕ್ಕೆ ಮಲಗಬೇಕು, ಮತ್ತೆ ಸರಿಯಾದ ಸಮಯಕ್ಕೆ ಎದ್ದೇಳಬೇಕು. ಇವೆಲ್ಲವೂ ಕೂಡ ಶಿಸ್ತಿನ ಚಟುವಟಿಕೆಗಳನ್ನ ನೀವು ದೈಹಿಕ ಶಿಕ್ಷಣವನ್ನು ಅಧ್ಯಯನ ಮಾಡಿದಾಗ ಮಾತ್ರ ತಿಳಿಯೋದಕ್ಕೆ ಸಾಧ್ಯವಾಗುತ್ತದೆ. ಇದರಿಂದ ಏನಾಗ್ತದೆ, ಭವಿಷ್ಯದಲ್ಲಿ ಆರೋಗ್ಯವಂತ ಹಾಗೂ ತಿಳುವಳಿಕೆಯಿಂದ ಕೂಡಿದ ನಾಗರಿಕನು ಹೊರಹೊಮ್ಮುತ್ತಾರೆ. ಸಮಯ ಪ್ರಜ್ಞೆ, ಸರಿಯಾದ ಶಿಸ್ತು ಇದ್ದಾಗ ಮಾತ್ರ ನಾವು ಉತ್ತಮ ನಾಗರಿಕನಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸರಿಯಾದ ಟೈಮಿಗೆ ಬರಬೇಕು, ಸರಿಯಾದ ಟೈಮ್ಗೆ ನೀವು ಹೋಗ್ಬೇಕು. ಇಲ್ಲ ಅಂತಂದ್ರೆ ನೀವು ಸರಿಯಾದ ಸಮಯಕ್ಕೆ ಬರಲಿಲ್ಲ, ಸರಿಯಾದ ಸಮಯಕ್ಕೆ ಮನೆಗೆ ಹೋಗ್ಲಿಲ್ಲ ಅಂತಂದಾಗ ನಿಮ್ಮಲ್ಲಿ ಶಿಸ್ತು ಮೂಡುವುದಿಲ್ಲ. ಹಾಗಾಗಿ ನಾವೇನ್ ಮಾಡಬೇಕು, ಒಳ್ಳೆ ನಾಗರಿಕನಾಗಿ ಹೊರಹೊಮ್ಮಬೇಕಂದ್ರೆ ದೈಹಿಕ ಶಿಕ್ಷಣದಲ್ಲಿ ತೊಡಗಬೇಕು, ಸಮಯ ಮತ್ತು ಶಿಸ್ತನ್ನ ಅಳವಡಿಸಿಕೊಳ್ಬೇಕಾಗ್ತದೆ. ಗೊತ್ತಾಗ್ತಿದೆಯಾ? ಇದಕ್ಕೆ ಸಂಬಂಧಿಸಿದಂತೆ ಒಂದು ಸಣ್ಣ ಕಥೆಯನ್ನು ನಿಮಗೆ ಈಗ ಹೇಳೋದಕ್ಕೆ ಬಯಸ್ತೀನಿ. ಸರಿಯಾದ ಸಮಯವನ್ನು ನಾವು ಕರಾರುವಕ್ಕಾಗಿ ಮಾಡದಲೇ ಹೋದ್ರೆ ಜೀವನದಲ್ಲಿ ನಾವು ನಷ್ಟವನ್ನ ಅನುಭವಿಸ್ತೀವಿ ಅನ್ನೋದಕ್ಕೆ. ಒಬ್ಬ ಕೋದಂಡ ಅಂತ ಒಬ್ಬ ಇದ್ದ. ಯಾರಿಂದ? ಕೋದಂಡ ಎಂತಕ್ಕಂಥ ವ್ಯಕ್ತಿಯವರ ಮತ್ತೆ ರಾಮ ಎಂತಕ್ಕಂಥ ವ್ಯಕ್ತಿಯವರ ಇದ್ರು. ಇವ್ರು ಏನ್ ಮಾಡ್ತಾ ಇದ್ರು, ಇವನು ಬಹಳ ಚುರುಕಿನಿಂದ ಕೂಡಿದ್ದ ಇವನು ಸ್ವಲ್ಪ ಲೇಜಿ ಆಗಿದ್ದ. ಆದ್ರೆ ಸೋಮಾರಿ ಇವನು. ಸರಿಯಾದ ಸಮಯಕ್ಕೆ ಎದ್ದೇಳ್ತಿರಲಿಲ್ಲ, ಸರಿಯಾದ ಸಮಯಕ್ಕೆ ಶಾಲೆ ಹೋಗ್ತಾ ಇರಲಿಲ್ಲ, ಸರಿಯಾದ ರೀತಿಯಾಗಿ ಇವನು ವರ್ತನೆ ಮಾಡ್ತಾ ಇರಲಿಲ್ಲ. ಆದ್ರೆ ಕೋದಂಡ ಬಹಳ ಚುರುಕಿನಿಂದ ಇದ್ದ. ಅವನು ಸರಿಯಾದ ಸಮಯಕ್ಕೆ ಎದ್ದೇಳ್ತಾ ಇದ್ದ, ಸ್ವಲ್ಪ ವ್ಯಾಯಾಮ ಮಾಡ್ತಾ ಇದ್ದ, ಸ್ವಲ್ಪ ಯೋಗಾಸನ ಮಾಡ್ತಾ ಇದ್ದ. ಇದೆಲ್ಲ ಇದರಿಂದ ಚುರುಕಾಗಿದ್ದ. ಇವರಿಬ್ರು ಬೇರೆ ಯಾರು ಅಲ್ಲ, ಒಂದೇ ಮನೆಯಲ್ಲಿರ್ತಕ್ಕಂಥ ಅಣ್ಣ ತಮ್ಮಂದಿರು. ಯಾರ್ಯಾರು? ಕೋದಂಡ. ಇವರು ಒಂದೇ ಮನೆಯಲ್ಲಿರ್ತಕ್ಕಂಥ ಅಣ್ಣ ತಮ್ಮಂದಿರು. ಆದ್ರೆ ಕೋದಂಡ ಚುರುಕಿನಿಂದ ಇದ್ದ, ಇವನು ಲವಲವಿಕೆಯಿಂದ ಇದ್ದ. ಶಾಲೆಯಲ್ಲಿರ್ತಕ್ಕಂಥ ದೈಹಿಕ ಶಿಕ್ಷಕರು ಹೇಳಿದಂತಹ ಚಟುವಟಿಕೆಯಲ್ಲಿ ತೊಡಗ್ತಾ ಇದ್ದ, ಮತ್ತೊಂದು ಎಲ್ಲವನ್ನು ಮಾಡ್ತಾ ಇದ್ದ. ಆದ್ರೆ ಈ ರಾಮ ಇದನ್ನೆಲ್ಲ ಸ್ವಲ್ಪ ಲೇಜಿ ಇದ್ದ. ಮತ್ತೆ ಅವನು ಸರಿಯಾದ ಸಮಯಕ್ಕೆ ಶಾಲೆ ಬರ್ತಾ ಇರಲಿಲ್ಲ, ಅಪ್ಪ ಅಮ್ಮನಿಗೆ ಸರಿಯಾಗಿ ಗೌರವಿಸ್ತಾ ಇರಲಿಲ್ಲ. ಇವನು ಚಟುವಟಿಕೆಯಲ್ಲಿ ತೊಡಗಿದ್ರಿಂದ ಬಹಳ ಚುರುಕಾಗಿದ್ದ. ಒಂದಿನ ಏನಾಯ್ತು, ಬೆರಿಕಳೆಯಲ್ಲಿ ತುಂಬಾ ಮಳೆ ಬಂದ್ಬಿಡ್ತು. ಏನಾಯ್ತು? ಮಳೆ ಬಂದ್ಬಿಡ್ತು. ಇವರ ಮನೆ ಸಣ್ಣ ಗುಡಿಸಿಲಿನ ಮನೆ ಆಗಿತ್ತು. ಯಾರ್ದು? ರಾತ್ರಿ ಧಾರಾಕಾರವಾದ ಮಳೆ ಬಂತು. ಇದ್ದಕ್ಕಿದ್ದಂತೆ ಗೋಡೆ ಕುಸಿದು ಬಿಟ್ಟಿತು. ಗೋಡೆ ಏನಾಯ್ತು? ರಾಮ ಚುರುಕಿನಿಂದ ಇದ್ದ, ಕೋದಂಡ ಚುರುಕಿನಿಂದ ಇದ್ದ. ಇವನೇನ್ ಮಾಡ್ದ, ರಾಮ ಮಳೆ ಬಂತು, ಗೋಡೆ ಬೀಳ್ತಾ ಇದೆ, ಓಡ್ಬಾ ಅಂತ ಹೇಳಿ ಇವನೇನ್ ಮಾಡ್ದ, ಮನೆಯಿಂದ ಹೊರಗೆ ಓಡಿ ಹೋದ. ಯಾರು? ಆದರೆ ರಾಮ ಅಲ್ಲಿಯೇ ಕಾಲು ಸಿಗಾಕೊಂಡ್ಬಿಡ್ತು. ರಾಮನಿಗೆ ಕಾಲು ನೋವಾಗ್ಬಿಡ್ತು. ರಾಮನಿಗೆ ನೋಡಿ, ಯಾರು ಚುರುಕಿನಿಂದ ಇರ್ತಾರೆ ಅವರು ಪರಿಸರದಲ್ಲಿ ಆಗ್ತಕ್ಕಂಥ ವೈಪರೀತ್ಯಗಳನ್ನ ಬೇಗನೆ ಅರ್ಥೈಸಿಕೊಳ್ತಾರೆ. ಮತ್ತೆ ಚುರುಕಿನಿಂದ ಅಪಘಾತದಿಂದ ಅಥವಾ ಆಗುವ ತೊಂದರೆಯಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡ್ತಾರೆ. ಯಾರು ಸೋಂಬೇರಿಯಾಗಿರ್ತಾನೆ ಅವರು
ಅಪಘಾತದಲ್ಲಿ ಸಿಲುಕೊಳ್ತಾರೆ. ಇದರಿಂದ ತಿಳ್ಕೊಳ್ಳೋದು ಏನು ಅಂತಂದ್ರೆ, ಒಬ್ಬ ವ್ಯಕ್ತಿ ಯಾರು ದೈಹಿಕ ಚಟುವಟಿಕೆಯಲ್ಲಿ ತೊಡಗಿರ್ತಾನೆ, ದೈಹಿಕ ಸಾಮರ್ಥ್ಯಗಳನ್ನು ಅಭಿವೃದ್ಧಿ ಮಾಡಿಕೊಂಡಿರ್ತಾನೆ, ಯೋಗಾಸನದಲ್ಲಿ ತೊಡಗಿರ್ತಾನೆ, ಅಥವಾ ತನ್ನ ಬೌದ್ಧಿಕ ಶಕ್ತಿ ಮತ್ತು ಚುರುಕುತನವನ್ನು ಹೊಂದಿರ್ತಾನೆ, ಅವನು ಅಪಾಯದಿಂದ ಪಾರಾಗ್ತಾನೆ. ಯಾರು ಲೇಜಿ ಆಗಿರ್ತಾನೆ, ಸೋಂಬೇರಿ ಆಗಿರ್ತಾನೆ, ಯಾವುದೇ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲ್ಲ, ಅವನೇನಾಗ್ತಾನೆ, ತೊಂದರೆಗೆ ಸಿಗಾಕೊಳ್ತಾನೆ ಅಂತಕ್ಕಂಥದ್ದು ಇದರ ಸಾರಾಂಶ. ಇದರ ಅರ್ಥ ಏನು? ನಾವು ದಿನನಿತ್ಯ ಯಾವುದಾದ್ರೂ ಒಂದು ದೈಹಿಕ ಚಟುವಟಿಕೆಯಲ್ಲಿ ತೊಡಗಬೇಕು ಅಂತಕ್ಕಂಥದ್ದು. ಇದು ಕೇವಲ ಒಂದು ದಿನ ಆಟ ಆಡೋದು ಬಿಡೋದು ಅಲ್ಲ. ದೈಹಿಕ ಚಟುವಟಿಕೆ ಅನ್ನೋದು ಒಂದು ದಿನ ಆಟ ಆಡೋದು, ನಾಳೆ ದಿನ ಬಿಡೋದು, ಮತ್ತೆ ಯಾವತ್ತೂ ಆಟ ಆಡೋದು, ಅಯ್ಯೋ ನನ್ನ ಕೈ ನೋಡುತ್ತೆ ಕಾಲು ನೋಡುತ್ತೆ ಅಂತ ನಿಂತ್ಕೊಳ್ತಲ್ಲ. ಇದು ಜೀವನದುದ್ದಕ್ಕೂ ನೀವು ಅಳವಡಿಸ್ಕೊಳ್ಬೇಕು. ನಿಮಗೆ ಖುಷಿ ಅನಿಸ್ತಕ್ಕಂಥ ಆಟೋಟಗಳಲ್ಲಿ ನೀವು ಪಾಲ್ಗೊಳ್ಳಬೇಕು ಅಂತಕ್ಕಂಥದ್ದು. ಇದರ ಮುಖ್ಯ ಉದ್ದೇಶ ಏನು? ದೈಹಿಕವಾಗಿ ಸುಶಿಕ್ಷಿತ ವ್ಯಕ್ತಿಗಳನ್ನು ರೂಪಿಸುವುದು ದೈಹಿಕ ಶಿಕ್ಷಣದ ಗುರಿಯಾಗಿದೆ. ದೈಹಿಕವಾಗಿ ಸುಶಿಕ್ತರಾಗಬೇಕು. ನಾವು ದೇಹವನ್ನು ಸದೃಢವಾಗಿಟ್ಕೊಳ್ಬೇಕು. ದೇಹವನ್ನು ಸದೃಢವಾಗಿಟ್ಕೊಳ್ಳೋದಕ್ಕೆ ಏನೆಲ್ಲ ಚಟುವಟಿಕೆ ಮಾಡಬೇಕು ಅನ್ನೋದನ್ನ ನೀವು ಕಲ್ತ್ಕೊಳ್ಬೇಕು. ಸುಮ್ಮನೆ ನೀವು ಸದೃಢವಾಗಕ್ಕೆ ಸಾಧ್ಯನಾ? ದೇಹವನ್ನು ಸದೃಢವಾಗಿಟ್ಕೊಳ್ಬೇಕಂದ್ರೆ ಯಾವ ವ್ಯಾಯಾಮವನ್ನು ಮಾಡಬೇಕು, ಯಾವ ಆಹಾರವನ್ನು ತೆಗೆದುಕೊಳ್ಬೇಕು, ಎಷ್ಟು ಸಮಯದವರೆಗೆ ವಿಶ್ರಾಂತಿಯನ್ನು ಪಡಿಬೇಕು, ಕ್ರೀಡಾಗತಗಳಾದಾಗ ಏನನ್ನ ಪಾಲನೆ ಮಾಡಬೇಕು ಅಂತಕ್ಕಂಥದ್ದನ್ನ ನೀವು ತಿಳ್ಕೊಂಡಾಗ ಮಾತ್ರ ಅದೇನ್ ಮಾಡುತ್ತೆ, ಸರಿಯಾದ ರೀತಿಯಲ್ಲಿ ಸುಶಿಕ್ಷಿತವಾಗಿ ನಿಮ್ಮ ದೇಹವನ್ನ ಸುಸ್ಥಿತಿಯಲ್ಲಿ ಇಡುತ್ತದೆ. ಅದ್ರ ಜೊತೆಗೆ ಉತ್ತಮ ಆಹಾರ ಅಭ್ಯಾಸ. ಬರೀ ಆಟ ಆಡಲಾಗುತ್ತಾ? ಆಹಾರವನ್ನು ಕೂಡ ತೆಗೆದುಕೊಳ್ಬೇಕಾಗ್ತದೆ. ಸಮರ್ಪಕ ದೈಹಿಕ ಚಟುವಟಿಕೆ ನೋಡಿದ್ರೆ ಆರೋಗ್ಯಕರ ಜೀವನ ಶೈಲಿಯಿಂದಾಗಿ ಸ್ಥೂಲಕಾಯ ಮತ್ತು ಸಂಬಂಧಿತ ಕಾಯಿಲೆಗಳನ್ನು ದೂರ ಇಡಬಹುದು. ನಾವು ಯಾವಾಗ ದೈಹಿಕ ಚಟುವಟಿಕೆಯಲ್ಲಿ ತೊಡಕೊಳ್ತೀವಿ, ಸರಿಯಾದ ಆಹಾರವನ್ನು ಸೇವಿಸ್ತೀವಿ, ಸರಿಯಾದ ವಿಶ್ರಾಂತಿಯನ್ನು ಪಡೆದಿವಿ, ಆಗ ಸ್ಥೂಲಕಾಯ ಅಂದ್ರೆ ದಪ್ಪ ಆಗ್ತಕ್ಕಂಥದ್ದು ನೋಡಿದಿಲ್ಲ. ಹೊಟ್ಟೆ ಡುಮ್ಮ, ಕೈಕಾಲು ಸಣ್ಣ ಸ್ಥೂಲಕಾಯ ಆಗ್ಬಿಡ್ತೀವಿ ನೀವು. ಹೊಟ್ಟೆ ಡುಮ್ಮ, ಕೈಕಾಲು ಸಣ್ಣ ಸ್ಥೂಲಕಾಯ ಆಗ್ಬೋದು. ಅಥವಾ ದೊಡೂತಿ ದೇಹವನ್ನು ಹೊಂದಬಹುದು. ಏನಾಗ್ಬೋದು? ದೊಡೂತಿ ದೇಹವನ್ನು ಹೊಂದಬಹುದು. ದಪ್ಪುರ್ತಾರ ಅವರು, ದೊಡೂತಿ ದೇಹವನ್ನ ಹೊಂದ್ಬಿಡ್ತಾರ ಅವರು. ಅಂತವ್ರನ್ನು ಕೂಡ ಸ್ಥೂಲಕಾಯದಿಂದ ಕರೀತಕ್ಕಂಥದ್ದು. ಇವೆಲ್ಲ ಯಾಕಾಗ್ತವೆ? ಸರಿಯಾದ ಚಟುವಟಿಕೆಯಲ್ಲಿ, ವ್ಯಾಯಾಮದಲ್ಲಿ, ಆಟಗಳಲ್ಲಿ ತೊಡಗದೆ ಹೋದಂತ ಸಂದರ್ಭದಲ್ಲಿ ಇಂತಹ ಸ್ಥೂಲಕಾಯಗಳು ಉಂಟಾಗ್ತವೆ. ಒಂದೇ ಜಾಗದಲ್ಲಿ ಕುಳಿತು ಏನಾಗ್ತಾರವರು ಸ್ಥೂಲಕಾಯಕ್ಕೆ ಒಳಗಾಗ್ತಾರೆ ಅಂತಕ್ಕಂಥದ್ದು. ನಂತರದಲ್ಲಿ ಶಾಲಾ ಮಟ್ಟದಲ್ಲಿ ವಿದ್ಯಾರ್ಥಿಗಳು ದೈಹಿಕ ಶಿಕ್ಷಣದಲ್ಲಿ ತೊಡಗುವುದರಿಂದ ಸರ್ವತೋಮುಖ ಅಭಿವೃದ್ಧಿ ಸಾಧಿಸುವ ಅತ್ಯಂತ ಸಹಕಾರಿ ಅಲ್ವಾ? ನೀವೆಲ್ಲ ಶಾಲೆಗೆ ಬರ್ತಕ್ಕಂಥ ಮಕ್ಕಳು ದಿನನಿತ್ಯ ಪಾಠವನ್ನು ಕೇಳ್ತೀರಿ, ಆನಂತರ ಆಟದಲ್ಲಿ ಪಾಲ್ಗೊಳ್ತೀರಿ. ಆಟದಲ್ಲಿ ಪಾಲ್ಗೊಂಡಾಗ ನೀವು ತಿಂದಂತ ಆಹಾರ ಸರಿಯಾದ ರೀತಿಯಲ್ಲಿ ಜೀರ್ಣಕ್ರಿಯೆಗೆ ಒಳಗಾಗುತ್ತೆ. ಜೀರ್ಣಕ್ರಿಯೆಯಲ್ಲಿ ಒಳಗಾದ ನಂತರದಲ್ಲಿ ಅದು ದೇಹಕ್ಕೆ ಎನರ್ಜಿಯಾಗಿ ಕನ್ವರ್ಟ್ ಆಗಿ ಅದು ದೇಹವನ್ನು ಸದೃಢವಾಗಿದ್ದಕ್ಕೆ ಸಹಾಯ ಮಾಡ್ತಿದ್ದು ದೇಹಕ್ಕೆ. ಆದ್ರೆ ಮನಸ್ಸಿಗೆ ಒಂದು ಉಲ್ಲಾಸ ಸಿಗುತ್ತಲ್ವಾ? ಆಟದಲ್ಲಿ ಪಾಲ್ಗೊಂಡಾಗ ನಿಮ್ಮ ಮನಸ್ಸಿಗೆ ಏನ್ ಸಿಗುತ್ತೆ? ಸಂತೋಷ ಸಿಗುತ್ತೆ ಅಲ್ವಾ? ದಿನನಿತ್ಯ ಆಗಿರ್ತಕ್ಕಂಥ ಒತ್ತಡವನ್ನು ಕಳ್ಕೊಂಡು ನೀವು ಮನಸ್ಸು ಬಿಚ್ಚಿ ನೀವೇನ್ ಮಾಡ್ತೀರಿ? ಆಟದಲ್ಲಿ ತೊಡಗಿಕೊಳ್ತೀರಲ್ವಾ? ಕಬಡ್ಡಿ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಜೂಟಾಟ ಆಡ್ತೀರಿ ಅಲ್ವಾ? ಬೇರೆ ಏನೇನೋ ಆಟಗಳನ್ನ ನೀವು ಖುಷಿಯಿಂದ ಆಡ್ತೀರಿ ಅಲ್ವಾ? ಆಗಿರ್ತಕ್ಕಂಥ ಏನು ಬೆಳಗ್ಗೆಯಿಂದ ಕೇಳಿರ್ತಕ್ಕಂಥ ಪಾಠವನ್ನ ಮರೆತು, ಹೋಮ್ವರ್ಕ್ ಬಂದಿಲ್ಲ, ಬರ್ದಿಲ್ಲ, ನೋಟ್ಸ್ ಬರ್ದಿಲ್ಲ, ಇವೆಲ್ಲ ಮರೆತು ನೀವೇನ್ ಮಾಡ್ತೀರಿ? ಸಂಜೆ ಒಂದು 3/4 ಗಂಟೆ ಆಟ ಬಿಟ್ಟಾಗ ಕೊನೆಯ ಅವಧಿಯಲ್ಲಿ ಏನ್ ಮಾಡ್ತೀರಾ? ಕುಣಿದು ಜಿಗಿದು ಕುಕ್ಕೊಳಿಸ್ತೀರಾ. ಆಗ ನಿಮಗೆ ಸಂತೋಷ ಆಗುತ್ತಲ್ವಾ? ಏನೇ ತೊಂದರೆಗಳು ಮತ್ತೆ ಹೋಗ್ತದೆ ಅಂತಕ್ಕಂಥದ್ದು. ಬುದ್ಧಿಯು ಅದ್ರ ಜೊತೆಯಲ್ಲಿ ದೈಹಿಕ ಸದೃಢತೆ ಜೊತೆ ಬುದ್ಧಿ ಕೂಡ ವಿಕಾಸ ಹೊಂದುತ್ತಾ ಹೋಗ್ತದೆ. ಆನಂತರದಲ್ಲಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ನಿರಂತರ ಬೆಳೆಯುತ್ತಿರುವ ಶಾಲಾ ವಿದ್ಯಾರ್ಥಿಗಳು ಕೆಲವೊಂದು ಲಾಭಗಳನ್ನು ಪಡಿಬಹುದು. ಅದನ್ನ ಕೆಳಗೆ ಹೇಳ್ತೀವಿ ಅಲ್ವಾ? ಕೇವಲ ನೀವು ಆಟದಲ್ಲಿ ತೊಡಗಿದಾಗ ದೇಹ ಒಂದೇ ಪಾಲ್ಗೊಳ್ಳೋದಿಲ್ಲ, ನಿಮ್ಮ ಮನಸ್ಸು ಕೂಡ ಆಟದಲ್ಲಿ ಪಾಲ್ಗೊಳ್ಳುತ್ತದೆ. ಸ್ನೇಹಿತರೊಂದಿಗೆ ನೀವೇನ್ ಮಾಡ್ತೀರಾ? ಸಂತೋಷದಿಂದ ಕಾಲವನ್ನ ಕಳಿತೀರಾ, ಕುಣಿತೀರಾ, ಜಿಗಿತೀರಾ, ನಗಿತೀರಾ ಅಲ್ವೇಗಳು? ಅದರಿಂದ ನಿಮ್ಗೆ ಏನಾಗುತ್ತೆ? ಖುಷಿ. ಹಾಗಾದ್ರೆ ನಾವು ನೋಡೋಣ, ಸೂಚಿಸಿದ ಕೆಲವು ಲಾಭಗಳನ್ನ ಪಡೆಯಬಹುದಾಗಿದೆ. ದೈಹಿಕ ಶಿಕ್ಷಣದಲ್ಲಿ ಏನೆಲ್ಲ ಲಾಭಗಳು ನೀವು ಪಡ್ಕೋಬಹುದು, ಏನೆಲ್ಲ ಮಹತ್ವಗಳನ್ನ ಹೊಂದಿದೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ, ಬಹಳ ಮುಖ್ಯವಾಗಿ ಮೊದಲನೇದು ದೇಹದಾಢ್ಯತೆಯನ್ನು ಹೆಚ್ಚಿಸುತ್ತದೆ. ದೇಹ
ದೈಹಿಕ ಸಾರಿ ದೈಹಿಕ ದೇಹ ದಾಢ್ಯತೆಯನ್ನು ಹೆಚ್ಚಿಸುತ್ತದೆ ಅಥವಾ ದೈಹಿಕ ದಾಢ್ಯತೆಯನ್ನು ಹೆಚ್ಚಿಸುತ್ತದೆ. ನೋಡಿ ಮಕ್ಕಳೇ, ಒಬ್ಬ ವ್ಯಕ್ತಿ ನೋಡೋದಕ್ಕೆ ಚೆನ್ನಾಗಿ ದಷ್ಟಪುಷ್ಟವಾಗಿ ಅಂಗಾಂಗಗಳು ಸರಿಯಾದ ರೀತಿಯಲ್ಲಿ ಕ್ರಮಬದ್ಧ ರೀತಿಯಲ್ಲಿ ಬೆಳವಣಿಗೆ ಹೊಂದಿದ್ರೆ ಅವನನ್ನು ನಾವೇನಂತ ಕರಿತೀವಿ? ಸದೃಢ ವ್ಯಕ್ತಿ ಅಂತ ಕರಿತೀವಿ. ಅವನು ಮಾನಸಿಕವಾಗಿಯೂ ಸದೃಢವಾಗಿರಬೇಕು, ದೈಹಿಕವಾಗಿ ಅವನ ಅಂಗಾಂಗಗಳು ಸರಿಯಾದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಅಂತದಕ್ಕೆ ನಾವೇನಂತ ಕರಿತೀವಿ? ದೈಹಿಕ ದಾಢ್ಯತೆ ಅಂತ ಕರಿತೀವಿ. ಕೆಲವರಲ್ಲಿ ಆ ಗುಣ ಇರೋದಿಲ್ಲ, ನೋಡೋದಕ್ಕೆ ವೀಕ್ ಇರ್ತಾರೆ ಅಥವಾ ಕೈಕಾಲುಗಳು ಇರೋದಿಲ್ಲ, ಅವರನ್ನು ನಾವೇನಂತ ಕರಿತೀವಿ? ಅಂಗವಿಕಲರು ಅಂತ ಕರಿತೀವಿ. ಕೆಲವರು ಬುದ್ಧಿ ಭ್ರಮಣೆಗೊಳಗಾಗಿರ್ತಾರೆ, ಕೈಕಾಲೆಲ್ಲ ಚೆನ್ನಾಗಿರುತ್ತೆ ಆದರೆ ಬುದ್ಧಿಗೆ ಭ್ರಮಣ, ಅವರನ್ನ ಅನಾರೋಗ್ಯವಂತರು ಅಂತ ನಾವು ಕರಿತೀವಿ ಅಲ್ವಾ? ಎಲ್ಲವೂ ಸುಸ್ಥಿತಿಯಲ್ಲಿ ಇರೋದಕ್ಕೆ ನಾವೇನಂತ ಕರಿತೀವಿ? ಆರೋಗ್ಯವಂತ ಅಂತ ಕರಿತೀವಿ. ಒಬ್ಬ ವ್ಯಕ್ತಿ ಆರೋಗ್ಯವಾಗಿರ್ಬೇಕು ಅಂದ್ರೆ ದೇಹ ತನ್ನ ದಾಢ್ಯತೆಯನ್ನು ಹೊಂದಿರಬೇಕು, ಸರಿಯಾದ ರೀತಿಯಲ್ಲಿ ಬೆಳೆದಿರಬೇಕು. ಕಷ್ಟ ಸಹಿಷ್ಣುತೆ, ಸ್ನಾಯುಗಳ ಬಲ, ಮೈಮಣಿತ, ದೇಹ ಸಂಯೋಜನೆ ಮುಂತಾದ ಅಂಶಗಳ ಬೆಳವಣಿಗೆಗೆ ದೈಹಿಕ ಶಿಕ್ಷಣದಲ್ಲಿ ತೊಡಗುವುದು ಲಾಭವಾಗುವುದು. ಈ ಒಂದು ದೈಹಿಕ ಶಿಕ್ಷಣದಲ್ಲಿ ನಾವು ತೊಡಗಿದಾಗ ನಮ್ಗೆ ಏನೇನು ಲಾಭಗಳು ಸಿಗ್ತವೆ? ಕಷ್ಟ ಸಹಿಷ್ಣುತೆ, ಕಷ್ಟ ಸಹಿಷ್ಣುತೆ. ಎರಡು, ಸ್ನಾಯುಗಳಿಗೆ ಬಲ, ಸ್ನಾಯುಗಳಿಗೆ ಬಲ. ಮೂರನೇದು ಮೈಮಣಿತ, ಮೈಮಣಿತ. ನಾಲ್ಕು, ದೇಹ ಸಂಯೋಜನೆ ಮತ್ತಿತರೆ. ಕೇವಲ ಇಷ್ಟಲ್ಲಿ ಮಾತ್ರ ಅಲ್ಲ, ಇನ್ನು ಹಲವಾರು ಇರ್ತವೆ. ಕಷ್ಟ ಸಹಿಷ್ಣುತೆ ಅಂತಂದ್ರೆ ನಾವು ಆಟ ಆಡ್ತಾ ಇರುವಾಗ ಸುಸ್ತಾಗುತ್ತೆ, ಆದ್ರೂ ಕೂಡ ನಾವು ಆಟನ ಮುಂದುವರಿಸ್ತೀವಿ ಅಲ್ವಾ? ಓಡ್ತಾ ಇರ್ತೀವಿ, ಓಡ್ತಾ ಓಡ್ತಾ ನಮಗೆ ಸುಸ್ತಾಗುತ್ತೆ ಸಹಜವಾಗಿ. ಸುಸ್ತಾದ್ರೂ ಕೂಡ ನಾವೇನ್ ಮಾಡ್ತೀವಿ? ಓಡೋದನ್ನ ನಿಲ್ಲಿಸಲ್ಲ. ದೇಹದ ಅಂತಹ ಒಂದು ಗುಣಕ್ಕೆ ನಾವೇನಂತ ಕರಿತೀವಿ? ಕಷ್ಟ ಸಹಿಷ್ಣುತೆ ಅಂತ ಕರಿತೀವಿ. ಸ್ನಾಯುಗಳ ಬಲ, ಈಗ ಒಂದು ವಸ್ತು ಎತ್ಕೊಂಡು ಹೋಗ್ಬೇಕು, ಒಂದು ವಸ್ತುನ ಬಿಸಾಕ್ಬೇಕು, ಅದಕ್ಕೇನ್ ಬೇಕು? ಸ್ನಾಯುಗಳಲ್ಲಿ ಅದನ್ನ ನಾವೇನಂತ ಕರಿತೀವಿ? ಮೈಮಣಿತ, ಒಂದು ವಸ್ತುವನ್ನ ಇದ್ದ ಜಾಗದಿಂದ ಒಂದು ವಸ್ತುವನ್ನ ಎತ್ಕೊಳ್ಬೇಕು ಅಂದ್ರೆ ನಾವು ಬಗ್ಬೇಕಾಗುತ್ತೆ ಅಲ್ವಾ? ಬಗ್ಗದಾಗ ದೇಹದಲ್ಲಿ ಹಾಕುವ ಚಾಚುವ ಗುಣಕ್ಕೆ ನಾವೇನಂತ ಕರಿತೀವಿ? ಮೈಮಣಿತ. ದೇಹ ಸಂಯೋಜನೆ, ಎಲ್ಲವೂ ಕೂಡ ಸರಿಯಾಗಿ ನರ್ವಸ್ ಸಿಸ್ಟಮ್, ಮಸಲ್ ಸಿಸ್ಟಮ್ ಮತ್ತು ಸ್ಕೆಲಿಟಲ್ ಸಿಸ್ಟಮ್ ಸರಿಯಾದ ರೀತಿಯಲ್ಲಿ ಸಂಯೋಜನೆಗೊಂಡಿರಬೇಕು. ಗೊತ್ತಾಗ್ತಿದ್ಯಾ? ಎಲ್ಲಾ ಗುಣಗಳನ್ನು ಹೊಂದಿದಾಗ ಅದು ದೇಹ ಸರಿಯಾದ ರೀತಿಯಲ್ಲಿ ಸಂಯೋಜನೆ ಆಗಿದೆ ಅಂತ ಅರ್ಥ. ಕ್ರಿಯೆಗೆ ಪ್ರತಿಕ್ರಿಯೆಯನ್ನ ಕೊಡ್ತಕ್ಕಂಥದ್ದು. ನಾನು ನಿಮ್ಗೆ ಎದ್ದೇಳ್ರಿ, ನೀವೆದ್ರಿ, ಕುತ್ಕೊಳ್ರಿ ಅಂದ್ರೆ ಕುತ್ಕೊಳ್ರಿ. ಅದಕ್ಕೆ ನಾವೇನಂತ ಕರಿತೀವಿ? ದೇಹ ಸಂಯೋಜನೆ. ದೇಹದಲ್ಲಿರ್ತಕ್ಕಂಥ ಮಾಂಸಖಂಡಗಳು ವರ್ಕ್ ಮಾಡುದು. ನಾನು ಹೇಳಿದಾಗ ನಿಮ್ಮ ಬ್ರೈನ್ ವರ್ಕ್ ಮಾಡುದು. ಕೈ ಆಡಿಸ್ರಿ ಅಂತ ಹೇಳಿದೆ, ಬ್ರೈನ್ ನಾನು ಕೈ ಆಡಿಸ್ರಿ ಅಂತ ನೀವು ಕೈ ಆಡ್ತೀರಿ. ದಟ್ ಈಸ್ ಕಾಲ್ಡ್ ಕೋಆರ್ಡಿನೇಷನ್, ಬಾಡಿ ಕೋಆರ್ಡಿನೇಷನ್ ಅಂತ ಕರೀತಾರೆ. ನೆಕ್ಸ್ಟ್, ದೀರ್ಘಕಾಲಿಕ ಆರೋಗ್ಯ ಲಾಭಗಳು. ನೋಡ್ರಿ, ದೇಹದ ಅಡೆತಡೆಯನ್ನು ಹೆಚ್ಚಿಸುತ್ತದೆ ಅಂತ ಗೊತ್ತಾಯ್ತೀವಿ. ಈಗ ಚಟುವಟಿಕೆಯಲ್ಲಿ ತೊಡಗಿದಾಗ ಕಷ್ಟ ಸಹಿಷ್ಣುತೆ ಬರುತ್ತೆ, ಸ್ನಾಯುಗಳಲ್ಲಿ ಬಲ ಬರುತ್ತೆ, ದೇಹದಲ್ಲಿ ಮೈಮಣಿತ ಆಗುತ್ತೆ, ಮತ್ತೆ ಸ್ನಾಯು ಸಂಯೋಜನೆ ಆಗ್ತವೆ. ನೆಕ್ಸ್ಟ್, ಎರಡನೇ ಪಾಯಿಂಟ್, ದೀರ್ಘಕಾಲಿಕ ಆರೋಗ್ಯ ಲಾಭಗಳು. ದೀರ್ಘಕಾಲಿಕ ಆರೋಗ್ಯ ಲಾಭಗಳು ಅಂದ್ರೆ ಶರೀರದಲ್ಲಿ ಸಮ ಪ್ರಮಾಣದ ಬೊಜ್ಜನ್ನು ಕಾಯ್ದುಕೊಳ್ಳುವುದರಿಂದ ಸ್ಥೂಲಕಾಲವನ್ನು ಹೊಂದದಂತೆ ನೋಡಿಕೊಳ್ಳುವುದು, ರಕ್ತದೊತ್ತಡ ನಿಯಂತ್ರಣದಲ್ಲಿಡುವುದು, ಅಧಿಕ ಕೊಲೆಸ್ಟ್ರಾಲ್ ಅನ್ನು ತಡೆಗಟ್ಟುವುದು, ಸಕ್ಕರೆ ಕಾಯಿಲೆ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳನ್ನ ದೂರವಿಡಲು ಕ್ರಮಬದ್ಧ ದೈಹಿಕ ಶಿಕ್ಷಣ ಸಹಕಾರಿಯಾಗುತ್ತೆ. ಯಾವ್ಯಾವ ಕಾಯಿಲೆ? ಒಂದು, ಸ್ಥೂಲಕಾಯ. ಎರಡನೇದು ಬಿಪಿ, ಬ್ಲಡ್ ಪ್ರೆಷರ್. ಮೂರನೇದು ಎಕ್ಸೆಸ್ ಆಫ್ ಫ್ಯಾಟ್ ಹಾಗೂ ಶುಗರ್. ಆಮೇಲೆ ಯಾವುದು? ಹಾರ್ಟ್ ಪ್ರಾಬ್ಲಮ್ ಅಲ್ವಾ? ಇವೆಲ್ಲವನ್ನು ಕೇಳ್ತಾ ಇದ್ದೀರಿ ನೀವು. ಈಗಾಗಲೇ ಬಜ್ಜಿ ಬಂದಿರ್ತಕ್ಕಂಥ ನಿಮ್ಮ ಸ್ನೇಹಿತರನ್ನು ಕೆಲವರು ನೋಡಿರ್ತೀರಿ. ಕೆಲವರು ಬಿಪಿ, ಮನೆಯಲ್ಲಿರ್ತಕ್ಕಂಥ ಅಜ್ಜ ಅಜ್ಜಿಗಳಿಗೆ ಬಿಪಿ, ಕೆಲವರಿಗೆ ಹೈ ಬಿಪಿ ಇರುತ್ತೆ, ಕೆಲವರಿಗೆ ಆಮೇಲೆ ಫ್ಯಾಟ್, ಎಕ್ಸೆಸ್ ಆಫ್ ಫ್ಯಾಟ್, ದಪ್ಪು ಇರ್ತಾರೆ, ಕಾಯಿಲೆ ಪರಿಹಾರ ಇರಲ್ಲ, ಸುಮ್ಮನೆ ದಪ್ಪು ಇರ್ತಾರೆ ಹಾಗೆ. ನೆಕ್ಸ್ಟ್ ಶುಗರ್, ಇದೆಲ್ಲರಿಗೂ ಕಾಮನ್ ಆಗಿಬಿಡುತ್ತೆ, ಸಕ್ಕರೆ ಕಾಯಿಲೆ.
ಅನಂತರ ಹಾರ್ಟ್ಗೆ ಸಂಬಂಧಪಟ್ಟವು ಗೊತ್ತಾಗ್ತಿದೆ. ಹಾರ್ಟ್ ಪ್ರಾಬ್ಲಮ್, ಮೈನರ್ ಹಾರ್ಟ್ ಅಟ್ಯಾಕ್ ಆಯ್ತು, ಎದೆ ನೋವ್ತಾ ಇದೆ, ಈ ತರದೆಲ್ಲ ಪ್ರಾಬ್ಲಮ್ ಬರ್ತದೆ. ಯಾಕೆ ಬರ್ತಾ ಇದೆ? ಇವರು ಯಾರು ಕೂಡ ಸರಿಯಾಗಿ ದೈಹಿಕ ಚಟುವಟಿಕೆಯಲ್ಲಿ ತೊಡಗ್ತಾ ಇಲ್ಲ. ಊಟ ಮಾಡು ಮಲಿಕೋ, ಊಟ ಮಾಡು ಮಲಿಕೋ, ಹಿಂಗೆ ಊಟ ಮಾಡಿ ಮಲಗ್ತಾ ಇದ್ರೆ ಒಂದಿನ ಹಾಸ್ಪಿಟಲ್ ಬೆಡ್ ಮೇಲೆ ಮಲಿಕೆಟ್ಟು ಹೋಗ್ಬೇಕಾಗುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು? ಮೈದಾನದಲ್ಲಿ ಇಳಿಬೇಕು. ಮೈದಾನದಲ್ಲಿ ಇಳಿದು ಆಟವನ್ನು ಆಡೋದ್ರಿಂದ ಏನು ದೀರ್ಘಕಾಲಿಕ ಆರೋಗ್ಯದ ಲಾಭಗಳನ್ನು ಪಡ್ಕೊಬಹುದು. ಇವ್ಯಾವು ಕೂಡ ಅವಾಗ ಬರೋದಿಲ್ಲ. ನಾನು ಆಟದಲ್ಲಿ ತೊಡಗಿದಾಗ ನಾನು ಬರಲ್ಲ 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 ಅಂತವು ಯಾವ ಸ್ಥೂಲಕಾಯ, ಬಿಪಿ, ಫ್ಯಾಟು, ಶುಗರ್, ಹಾರ್ಟ್ಗೆ ಸಂಬಂಧಪಟ್ಟಂತ ಪ್ರಾಬ್ಲಮ್. ಯಾಕೆಂದ್ರೆ ನಾವು ದೈಹಿಕ ಚಟುವಟಿಕೆಯಲ್ಲಿ ತೊಡಗಿದಾಗ ಇದಕ್ಕೆ ಸಂಬಂಧಿಸಿದಂತಹ ವಿಲನ್ಗಳು ಏನ್ ಮಾಡ್ತಾರೆ? ಓಡಿ ಹೋಗ್ಬಿಡ್ತಾರೆ. ನೆಕ್ಸ್ಟ್ ಏನ್ ಪಾಯಿಂಟ್? ಹೂಗಳ್ದು 3 ಮಾನಸಿಕ ಅಭಿವೃದ್ಧಿಗೆ ಸಹಕಾರಿ ದೈಹಿಕ ಶಿಕ್ಷಣ ಕೇವಲ ದೇಹಕ್ಕೆ ಮಾತ್ರ ಶಿಕ್ಷಣವನ್ನು ನೀಡಲಿಲ್ಲ, ಜೊತೆಗೆ ಮನಸ್ಸಿಗೂ ಕೂಡ ಶಿಕ್ಷಣವನ್ನು ನೀಡತಕ್ಕಂಥದ್ದು ಮಾಡ್ತದೆ. ಇಲ್ಲಿ ಆಟೋಟಗಳಿಂದ ದೈಹಿಕ ಶಿಕ್ಷಣದಲ್ಲಿ ಲಭ್ಯವಾಗುವ ಅನುಭವಗಳು ವಿದ್ಯಾರ್ಥಿಗಳ ಮಾನಸಿಕ ಅಭಿವೃದ್ಧಿಗೆ ಕ್ರೀಡೆಗಳು, ಆಟೋಟಗಳು ಮತ್ತು ಇತರ ಚಟುವಟಿಕೆಗಳಲ್ಲಿ ಉದ್ವೇಗ, ಖಿನ್ನತೆ, ಮಾನಸಿಕ ಸಮಸ್ಯೆಗಳನ್ನು ದೂರವಿಡಲು ಸಹಕಾರಿಯಾಗಿದೆ. ಉದ್ವೇಗ, ಖಿನ್ನತೆಗಳನ್ನ ದೂರ ಇಡಲು ಇದು ಸಹಕಾರ ಆಗ್ತದೆ. ಉದ್ವೇಗ ಅಂತಂದ್ರೇನು? ಇದಕ್ಕಿದ್ದಂತೆ ನಾವು ಕೋಪಕ್ಕೊಳಗಾಗುವುದು, ಇದ್ದಕ್ಕಿದ್ದಂತೆ ಭಾವನಾತ್ಮಕವಾಗಿ ಒಳಗಾಗ್ತಕ್ಕಂಥದ್ದು. ಮತ್ತೆ ಖಿನ್ನತೆ ಅಂತಂದ್ರೆ ಯಾರು ಏನಾರು ಹೇಳಿದಾಗ ಬೇಸರವನ್ನ ಮಾಡ್ಕೊಳ್ತಕ್ಕಂಥದ್ದು. ಕೆಲವು ಬಾರಿ ಅಂಕಗಳು ಕಡಿಮೆ ಬಂದಾಗ ನೀವು ಬೇಸರವನ್ನ ಮಾಡ್ಕೊಳ್ತಕ್ಕಂಥದ್ದು, ಅಥವಾ ಯಾರೋ ಏನಾದರೂ ಮನೆಯಲ್ಲಿ ನಿಮಗೆ ಪ್ರೀತಿ ಪಾತ್ರರು ಏನಾದ್ರು ಅಂದಾಗ ಬೇಸರ ಮಾಡ್ತಕ್ಕಂಥದ್ದು. ಇವೆಲ್ಲವೂ ಕೂಡ ನಿಮಗೆ ಕಡಿಮೆ ಆಗ್ತವೆ ಯಾವಾಗ ನೀವು ದೈಹಿಕ ಶಿಕ್ಷಣದಲ್ಲಿ ಪಾಲ್ಗೊಂಡಾಗ. ಹೇಗೆ ಕಡಿಮೆ ಆಗ್ತವೆ? ಆಟವನ್ನು ಆಡೋದ್ರ ಮೂಲಕ ನೀವು ಉದ್ವೇಗವನ್ನ ಕಡಿಮೆ ಮಾಡ್ಕೊಳ್ಬಹುದು. ದೇಹ ಯಾವಾಗ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತದೆ ಅವಾಗ ಉದ್ವೇಗ ಕಳ್ಕೊಳ್ತದೆ. ಖಿನ್ನತೆಯನ್ನ ದೂರ ಮಾಡ್ಕೊಳ್ತೀರಾ. ಸೋತಾಗ ನಿಮ್ಗೆ ಬೇಜಾರಾಗತ್ತಲ್ವಾ, ಮತ್ತೆ ಗೆದ್ದಾಗ ಸಂತೋಷ ಆಗುತ್ತಲ್ವಾ. ಸೋತಾಗ ಬೇಜಾರಾಗುತ್ತೆ, ಗೆದ್ದಾಗ ನೀವು ಆಟೋಟಗಳಲ್ಲಿ ತೊಡಕೊಂಡಾಗ ಈ ಸೋಲು ಗೆಲುವು ಅನ್ನೋದು ನೀವು ಸಮ ರೀತಿಯಲ್ಲಿ ತೆಗೆದುಕೊಳ್ತೀರಾ. ಇಲ್ಲ ಅಂತಂದ್ರೆ ನೀವು ಬೇಜಾರಾದಾಗ ಬೇಜಾರಾಗೇ ಇರ್ತೀರಾ, ಸಂತೋಷ ಆದಾಗ ಬಹಳ ಸಂತೋಷವನ್ನ ವ್ಯಕ್ತಪಡಿಸ್ತೀರಾ. ಇದರಿಂದ ನಿಮ್ಮ ಮಾನಸಿಕ ಸ್ಥಿಮಿತತೆ ತೊಂದರೆ ಆಗ್ತದೆ ಅಂತಕ್ಕಂಥದ್ದು. ಈ ರೀತಿ ಮಾಡೋದ್ರಿಂದ ಮಾನಸಿಕವಾಗಿ ನೀವು ಸುಸ್ಥಿತಿಯಲ್ಲಿ ಇರಬಹುದು ಆಟಗಳಲ್ಲಿ ತೊಡಗಿದಾಗ. ನೆಕ್ಸ್ಟ್ ಬೌದ್ಧಿಕ ಬೆಳವಣಿಗೆಗೆ ಪೂರಕವಾಗಿದೆ. ಬೌದ್ಧಿಕ ಬೆಳವಣಿಗೆಗೆ ಪೂರಕವಾಗಿದೆ ಯಾವುದು? ದೈಹಿಕ ಶಿಕ್ಷಣ. ನೋಡ್ರಿ, ಇಲ್ಲಿ ದೈಹಿಕ ಶಿಕ್ಷಣದಲ್ಲಿ ಭಾಗವಹಿಸುವುದರಿಂದ ಬುದ್ಧಿಶಕ್ತಿ ತೀಕ್ಷ್ಣಗೊಳ್ಳಲು ಅನುಕೂಲವಾಗುತ್ತದೆ. ಅದರಲ್ಲಿ ಅನುಭವಗಳು ಹಾಗೂ ತರಬೇತಿಯಿಂದ ಏಕಾಗ್ರತೆ ಹೆಚ್ಚುತ್ತದೆ, ಶೈಕ್ಷಣಿಕ ಸಾಧನೆ ಉತ್ತಮಗೊಳ್ಳುತ್ತದೆ ಮತ್ತು ಸಮಸ್ಯೆ ಬಗೆಹರಿಸುವ ಕೌಶಲ್ಯ ಪ್ರಬಲವಾಗುತ್ತದೆ. ಎಲ್ಲ ಸಾಮರ್ಥ್ಯಗಳು ಹೆಚ್ಚುವುದರಿಂದ ವಿದ್ಯಾರ್ಥಿಗಳು ಇತರೆ ಶೈಕ್ಷಣಿಕ ವಿಷಯದಲ್ಲಿ ಕಲಿಯಲು ಸನ್ನದ್ಧರಾಗುತ್ತಾರೆ. ಸ್ವಯಂ ಅಭಿವ್ಯಕ್ತಿ ಮತ್ತು ಸದಾತ್ಮಗಳಿಗೆ ವಿದ್ಯಾರ್ಥಿಗಳಲ್ಲಿ ಇನ್ನೊಂದು ಕೊರತೆ ಆಗುವುದಿಲ್ಲ. ನೋಡ್ರಿ, ಇದು ಭೌತಿಕವಾಗಿ ಕೂಡ ನಿಮ್ಮನ್ನ ಸ್ಟ್ರಾಂಗ್ ಮಾಡುತ್ತೆ. ನಿಮಗೂ ಪಠ್ಯ ಇದೆ ಅಲ್ವಾ? ಈ ಪಠ್ಯವನ್ನು ಓದೋದ್ರಿಂದ ನಿಮಗೆ ನಿಮ್ಮ ಭಾವನೆಗಳಲ್ಲಿ ಯಾವ ರೀತಿಯಲ್ಲಿ ಹತೋಟಿಯನ್ನು ಇಡಬೇಕು, ತೊಂದರೆ ಆದಾಗ ನೀವು ಯಾವ ರೀತಿಯಾಗಿ ವರ್ತಿಸಬೇಕು, ಬೇಸರವಾದಾಗ ನೀವು ಯಾವ ರೀತಿ ವರ್ತಿಸಬೇಕು, ಕಷ್ಟವಾದ ವಿಷಯಗಳನ್ನು ಕಲಿಯಲು ಯಾವ ರೀತಿಯಾಗಿ ಮಾನಸಿಕವಾಗಿ ಸನ್ನದ್ಧರಾಗಬೇಕು, ಎಲ್ಲ ವಿಷಯಗಳನ್ನು ಕೂಡ ಇದು ಕಲಿತೋದ್ರಿಂದ ನೀವು ಭೌತಿಕವಾಗಿ ಸ್ಟ್ರಾಂಗ್ ಆಗ್ತೀರಿ. 5ನೇದು ಸಮಾಜದಲ್ಲಿ ಹೊಂದಿಕೊಳ್ಳುವ ಮನೋಭಾವ ಬೆಳೀತದೆ. ಮಾನವ ಸಂಘ ಇದೀವಿ ಅಲ್ವಾ? ನೀವೆಲ್ಲ ಶಾಲೆಯಲ್ಲಿ ಇದ್ದೀರಿ, ಬೇರೆ ಬೇರೆ ಶಾಲೆಯಿಂದ ಬಂದಿದ್ದೀರಿ, ಬೇರೆ ಬೇರೆ ಊರಿಂದ ಬಂದಿದ್ದೀರಿ, ಬೇರೆ ಬೇರೆ ಜಾತಿ ಧರ್ಮ ಬಣ್ಣ ಇದ್ದೀರಿ ಅಲ್ವಾ? ಆದ್ರೂ ಕೂಡ ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ? ಹೊಂದಿಕೊಂಡಿದ್ದೀರಿ, ನೀವೆಲ್ಲ ಸ್ನೇಹಿತರಾಗಿದ್ದೀರಿ ಅಲ್ವಾ? ಅದೇ ರೀತಿ ನಾವು ಆಟದಲ್ಲಿ ತೊಡಗಿಕೊಂಡಾಗ ಒಂದು ಟೈಮಲ್ಲಿ ನಿಮ್ಮ ಸ್ನೇಹಿತರು ನಿಮ್ಮ ಜೊತೆ ಬರ್ಬೋದು,
ಇನ್ನೊಂದು ಟೈಮಲ್ಲಿ ತಂಡವನ್ನು ಚೇಂಜ್ ಮಾಡಿದಾಗ ಬೇರೆಯವ್ರು ಬರ್ಬೋದು ಅಲ್ವಾ. ಒಟ್ಟು ನೀವು ಆಟ ಯಾಕೆ ಆಡ್ತೀರಿ? ಗೆಲ್ಲುವುದಕ್ಕಾಗಿ ಆಡ್ತೀರಿ. ಆದರೆ ಸೋತರು ಕೂಡ ನೀವು ಬೇಸರವನ್ನು ಪಡ್ಕೊಳ್ಳೋದಿಲ್ಲ. ಕಾರಣ ಏನು? ಸೋತಿದ್ದು ಯಾರ ಮೇಲೆ? ನೀವು ನಿಮ್ಮ ಸ್ನೇಹಿತರ ಮೇಲೆ ಅಲ್ವಾ. ನಿಮಗೆ ಒಂದು ಹೊಂದಾಣಿಕೆ ಬರ್ತದೆ ಅಲ್ವಾ, ಅದನ್ನು ಕೂಡ ಇದು ಕಲಿಸ್ತದೆ. ಅದ್ರ ಜೊತೆಯಲ್ಲಿ ದೈಹಿಕ ಶಿಕ್ಷಣದಲ್ಲಿನ ಚಟುವಟಿಕೆಗಳು ವಿದ್ಯಾರ್ಥಿಗಳನ್ನ ಆರೋಗ್ಯಕರವಾಗಿ ಸಮಾಜದಲ್ಲಿ ಬೆಳೆಯುವಂತೆ ಮಾಡುತ್ತವೆ. ಸಹಕಾರ ಮನೋಭಾವನೆಗಳನ್ನು ರೂಢಿಸಿಕೊಂಡು ಗುಂಪು ಚಟುವಟಿಕೆಗಳಿಗೆ ತೊಡಗಲು ಅವಕಾಶ ಸೃಷ್ಟಿಯಾಗುತ್ತೆ. ಉತ್ತಮ ನಡತೆಯನ್ನು ಬೆಳೆಸಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಅನುಕೂಲ ಸನ್ನಿವೇಶಗಳು ದೈಹಿಕ ಶಿಕ್ಷಣ ಕಾರ್ಯಕ್ರಮದಲ್ಲಿ ಮೂಡಿ ಬರುತ್ತವೆ. ಗೊತ್ತಾಗ್ತಿದ್ಯಾ? ಸಮಾಜದಲ್ಲಿ ನೀವೇನ್ ಮಾಡ್ತೀರಿ? ಹೊಂದಿಕೊಳ್ಳೋದನ್ನ ಕಲ್ತ್ಕೊಳ್ತೀರಿ. ಅದು ಕ್ರೀಡೆ ಆಗಿರ್ಬೋದು, ಅಥವಾ ಊರಲ್ಲಿ ಯಾವುದಾದ್ರು ಒಂದು ಕಾರ್ಯಕ್ರಮ ಮಾಡ್ಬೋದು, ಅಥವಾ ನಿಮ್ಗೆ ಯಾವುದಾದ್ರೂ ಒಂದು ಕೆಲಸವನ್ನು ಹಂಚಿಕೆ ಮಾಡಿದಾಗ ನೀವೇನ್ ಮಾಡ್ತೀರಿ? ಎಲ್ಲರೂ ಹೊಂದಿಕೊಂಡು ನೀವು ಮಾಡ್ತೀವಿ. ಅಯ್ಯೋ ನನ್ನ ಫ್ರೆಂಡ್ಸೇ ಇದ್ದಾರೆ, ನಾವು ಮಾಡ್ತೀವಿ, ನಮ್ಮ ಫ್ರೆಂಡ್ಸ್ ಇಲ್ಲ ನಾವು ಮಾಡಲ್ಲ ಅಂತ ನೀವು ಹೇಳ್ತೀರಾ? ಇಲ್ಲ. ಒಂದು ಟೀಮ್ ಅಂತ ಕೊಟ್ಟಾಗ ಆ ಟೀಮಲ್ಲಿ ನೀವೇನ್ ಮಾಡ್ತೀರಿ? ಹೊಂದಿಕೊಂಡು ಕೆಲಸವನ್ನು ಮಾಡ್ತೀರಿ. ನೆಕ್ಸ್ಟ್, ಆರೋಗ್ಯಕರ ಕ್ರಿಯಾಶೀಲ ಮತ್ತು ಶಿಸ್ತುಬದ್ಧ ಜೀವನ ಶೈಲಿಗೆ ಮಾರ್ಗದರ್ಶನ. 6ನೇ ಪಾಯಿಂಟ್, ಆರೋಗ್ಯ ಕ್ರಿಯಾಶೀಲ ಮತ್ತು ಶಿಸ್ತುಬದ್ಧ ಜೀವನ ಶೈಲಿಗೆ ಮಾರ್ಗದರ್ಶನ. ನೀವು ಚಿಕ್ಕ ವಯಸ್ಸಿನಲ್ಲಿ ರೂಢಿಸಿಕೊಂಡಿರುವ ಆರೋಗ್ಯಕರ ಹಾಗೂ ಕ್ರಿಯಾಶೀಲ ಜೀವನ ಕ್ರಮವು ವಿದ್ಯಾರ್ಥಿಗಳ ಜೀವನದಲ್ಲಿ ಮುಂದುವರೆಯುವುದು. ಇದರಿಂದಾಗಿ ಆರೋಗ್ಯ ಮತ್ತು ನಾಗರಿಕರ ನಿರ್ಮಾಣವಾಗುವುದರಲ್ಲಿ ಸಂಶಯ ಇಲ್ಲ. ಕ್ರೀಡೆಗಳು, ಆಟೋಟಗಳೆಲ್ಲವೂ ಜೀವನದ ಅವಿಭಾಜ್ಯ ಅಂಗವಾಗಿರುತ್ತವೆ ಹಾಗೂ ಸ್ವಯಂ ಪ್ರೇರಿತ ಶಿಸ್ತಿನ ಜೀವನ ನಡೆಸಿಕೊಂಡು ಹೋಗಲು ಅಡಿಪಾಯವಾಗುತ್ತದೆ. ನೀವೇನು ಚಿಕ್ಕ ವಯಸ್ಸಿನಲ್ಲಿ ಆಟೋಟಗಳಲ್ಲಿ ತೊಡಗಿಕೊಳ್ತೀರಾ, ಹೋಗ್ತಾ ಹೋಗ್ತಾ ದೊಡ್ಡವರಾಗ್ತೀರಾ, ಅದನ್ನೇ ಹಾಗೆ ಮುಂದುವರಿಸ್ಕೊಂತ ಹೋಗ್ತೀರಾ. ಮಧ್ಯಮ ವಯಸ್ಕರಾಗ್ತೀರಾ, ವಯಸ್ಕರಾಗ್ತೀರಾ, ಎಲ್ಲ ಆದರೂ ಕೂಡ ನೀವು ಆಟೋಟಗಳಲ್ಲಿ ತೊಡಗುವುದನ್ನು ಬಿಡೋದಿಲ್ಲ, ಅಥವಾ ಯೋಗ ಸಂಘದಲ್ಲಿ ತೊಡಗುವುದನ್ನು ಬಿಡೋದಿಲ್ಲ. ಒಂದು 10 ನಿಮಿಷನಾರ, ಅರ್ಧ ಗಂಟೆನಾರ, ಕಾಲು ಗಂಟೆನಾರ ನೀವು ಆಟೋಟಗಳಲ್ಲಿ ತೊಡಗುಕೊಂಡಾಗ ನಿಮಗೆ ಆರೋಗ್ಯ ಎಲ್ಲ ಬಸುತ್ತೆ. ಆ ನಂತರ ನೀವೇನ್ ಮಾಡ್ತೀರಿ? ಎಲ್ಲಿರ್ತೀರೋ ಅಲ್ಲೇ ಆಟ ಆಡೋದಕ್ಕೆ ಪ್ರಯತ್ನ ಪಡ್ತೀರಿ, ಅಲ್ಲೇ ಫ್ರೆಂಡ್ಸ್ಗಳನ್ನ ಮಾಡ್ಕೊಳ್ತೀರಿ. ಅಥವಾ ಉದ್ಯೋಗ ಅರಸಿ ಬೇರೆ ಊರಿಗೆ ಹೋದಾಗ ನೀವೇನ್ ಮಾಡ್ತೀರಿ? ಆಟ ಆಡೋದಕ್ಕೆ ಪ್ರಯತ್ನ ಪಡ್ತೀರಿ, ಅಲ್ಲಿ ಕ್ರಿಯಾಶೀಲರಾಗ್ತೀರಿ. ದಿನನಿತ್ಯ ನೀವು ಪಾಲ್ಗೊಳ್ಳೋದು ಏನ್ ಮಾಡ್ತದೆ? ಅದು ಶಿಸ್ತುಬದ್ಧ ಜೀವನ ಶೈಲಿಗೆ ಮಾರ್ಗದರ್ಶನ ಮಾಡ್ದಂತ ಅಲ್ವಾ. ದಿನನಿತ್ಯ ನಾನು ಆಟ ಆಡಬೇಕು, ದಿನನಿತ್ಯ ನಾನು ವ್ಯಾಯಾಮ ಮಾಡಬೇಕು, ದಿನನಿತ್ಯ ನಾನು ಚಟುವಟಿಕೆಗಳಲ್ಲಿ ತೊಡಗಬೇಕು ಅಂತಕ್ಕಂಥ ಶಿಸ್ತು ಬಂದ್ರೆ ನೀವೇನ್ ಮಾಡ್ಬೋದು? ಒಳ್ಳೆಯ ಜೀವನ ಶೈಲಿಯನ್ನ ರೂಢಿಸಿಕೊಳ್ಳೋದಕ್ಕೆ ಸಹಾಯ ಆಗ್ತದೆ ಅಂತಕ್ಕಂಥದ್ದು. ನೆಕ್ಸ್ಟ್, 7ನೇ ಪಾಯಿಂಟ್, ಕ್ರೀಡಾ ಮನೋಭಾವವನ್ನು ಕಲಿಸುತ್ತದೆ. ಕ್ರೀಡಾ ಮನೋಭಾವನೆಯನ್ನು ನೋಡಿ, ಆಟೋಟಗಳಲ್ಲಿ ಸೋಲು ಮತ್ತು ಗೆಲುವು ಸಹಜ ಅಲ್ವಾ. ಆಟೋಟಗಳಲ್ಲಿ ಸೋಲು ಮತ್ತು ಗೆಲುವುಗಳು ಸಹಜ. ಆಟೋಟಗಳಲ್ಲಿ ಸೋಲು ಮತ್ತು ಗೆಲುವನ್ನು ಸಮದೃಷ್ಟಿಯಲ್ಲಿ ಎಲ್ಲರೂ ಎದುರಿಸಲು ಬಲ್ಲವರು ಸುಖ ಮತ್ತು ದುಃಖವನ್ನು ಜೀವನದಲ್ಲಿ ಏಕರೀತಿಯಾಗಿ ಎದುರಿಸುತ್ತಾರೆ. ಈಗ ಆಟ ಆಡ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಸೋಲಾಗ್ತದೆ. ಸೋಲಾದಾಗೆ ನಮಗೇನಾಗ್ತದೆ? ಬೇಸರ ಆಗ್ತದೆ, ದುಃಖ ಆಗ್ತದೆ. ಒಂದು ಸರಿ ಆದ ನಂತರದಲ್ಲಿ ಮತ್ತೆ ಗೆಲ್ತೀರಿ. ಗೆದ್ದಾಗ ನಿಮ್ಗೆ ಏನಾಗುತ್ತೆ? ಸಂತೋಷ. ಜೀವನದಲ್ಲೂ ಹಾಗೆ ಕೆಲವು ಸಂದರ್ಭಗಳು ನಿಮ್ಮನ್ನ ಸೋಲಿಸ್ತವೆ, ಕೆಲವು ಸಂದರ್ಭಗಳು ನಿಮ್ಮನ್ನ ಗೆಲ್ಲಿಸ್ತವೆ. ನೀವು ಆಟೋಟದಲ್ಲಿ ತೊಡಗಿ ಇದನ್ನ ನೀವು ರೂಢಿಸಿಕೊಂಡ್ರೆ ನೀವು ಜೀವನದಲ್ಲಿ ಆಗ್ತಕ್ಕಂಥ ಸೋಲುಗಳನ್ನ ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ಳೋದಕ್ಕೆ ಸಹಕಾರಿಯಾಗ್ತದೆ. ಕ್ರೀಡೆಗಳಲ್ಲಿನ ಅನುಭವಗಳು ವಿದ್ಯಾರ್ಥಿಗಳಲ್ಲಿ ನಾಯಕತ್ವದ ಗುಣಗಳನ್ನು ಮೈಗೂಡಿಸಿಕೊಳ್ಳಲು ಅವಕಾಶ ಕಲ್ಪಿಸುತ್ತದೆ. ನೈತಿಕ ಮತ್ತು ಹೊಣೆಗಾರಿಕೆಗಳಂತಹ ಗುಣಗಳು ದೈಹಿಕ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತದೆ. ನಾಯಕತ್ವದ ಗುಣಗಳು ಆಟೋಟದಲ್ಲಿ ಪಾಲ್ಗೊಂಡಾಗ ನೀವು ನಾಯಕರಾದಾಗ ಬರ್ತದೆ. ಅಥವಾ ಯಾವುದೋ ಒಂದು ಗುಂಪನ್ನು ನಿಮಗೆ ವಹಿಸಿಕೊಟ್ಟಾಗ ಕ್ರಮಬದ್ಧವಾಗಿ ನೀವು ನಡೆದುಕೊಳ್ತೀರಿ, ಅವರಿಗೆ ಸಮಯ ಪ್ರಜ್ಞೆಯನ್ನು ಮೂಡಿಸ್ತೀರಿ, ಗುಂಪಿನಲ್ಲಿ ನೀವು ಕೆಲಸವನ್ನ ಮಾಡ್ತೀರಿ ಅಲ್ವಾ. ಅದು ಏನ್ ಮಾಡ್ತದೆ? ನಿಮ್ಮಲ್ಲಿ ನಾಯಕತ್ವದ ಗುಣವನ್ನ ಬೆಳೆಸ್ತದೆ. ಆ ನಾಯಕತ್ವದ ಗುಣ ಬರಬೇಕು ಅಂದ್ರೆ ನೀವು ಯಾವುದಾದರೂ ಒಂದು ಕ್ರೀಡೆಯಲ್ಲಿ ತೊಡಗಿಕೊಳ್ಳಬೇಕು. ನೀವು ತೊಡಗಿಕೊಂಡಾಗ ನೀವು ನಾಯಕನಾಗಿರ್ಬೋದು, ಆಗದೇ ಇರ್ಬೋದು, ಆದ್ರೆ ನಿಮ್ಮ ನಾಯಕ ಮಾಡ್ತಕ್ಕಂಥ ಚಟುವಟಿಕೆಗಳನ್ನ, ಕೆಲಸಗಳನ್ನ ನೀವು ನೋಡ್ತೀರಿ ಅಲ್ವಾ. ನಂತರ ನಾಯಕನ ಅನುಪಸ್ಥಿತಿಯಲ್ಲಿ ನೀವು ಅದನ್ನ ಮಾಡೋದಕ್ಕೆ ಸಾಧ್ಯವಾಗುತ್ತದೆ. ಅಂದ್ರೆ ನಾಯಕತ್ವದ ಗುಣಗಳನ್ನ ನೀವು ಈ ದೈಹಿಕ ಶಿಕ್ಷಣದಲ್ಲಿ ತೊಡಗಿಕೊಂಡಾಗ
ಬರ್ತದೆ ಎಂಬತಕ್ಕಂಥದ್ದು. ಅನಾವಶ್ಯಕ ಮಾನಸಿಕ ಒತ್ತಡಗಳನ್ನು ದೂರವಿಡಲು ಸಹಕರಿಸುತ್ತದೆ. 8ನೇ ಪಾಯಿಂಟ್, ಅನಾವಶ್ಯಕ ಮಾನಸಿಕ ಒತ್ತಡಗಳನ್ನು ದೂರವಿಡಲು ಸಹಕರಿಸುತ್ತದೆ. ನಾವು ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಾಗ ಆಗ್ತಕ್ಕಂಥ ಅನಾವಶ್ಯಕ ಮಾನಸಿಕ ಒತ್ತಡ ಕಡಿಮೆ ಆಗ್ತದೆ. ದೈಹಿಕ ಶಿಕ್ಷಣದಲ್ಲಿ ತೊಡಗಿರುವ ಪ್ರೌಢಾವಸ್ಥೆಯಲ್ಲಿರುವ ವಿದ್ಯಾರ್ಥಿಗಳು ತಮ್ಮ ಅನಾವಶ್ಯಕ ಮಾನಸಿಕ ಒತ್ತಡಗಳಿಂದ ಹೊರಬರುತ್ತಾರೆ. ಕ್ರಮೇಣ ಅವರು ಅಂತಹ ಒತ್ತಡಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಕಲಿಯುತ್ತಾರೆ. ದೈಹಿಕ ಚಟುವಟಿಕೆ ಹಾಗೂ ಕ್ರೀಡೆಗಳಲ್ಲಿನ ರೋಮಾಂಚನ ಕ್ಷಣಗಳು ಒತ್ತಡ ನಿರ್ವಹಣೆಗೆ ಸಹಕಾರಿಯಾಗಿದೆ. ಇದರಿಂದ ವಿದ್ಯಾರ್ಥಿಗಳು ಸಂತೋಷದ ಅನುಭೂತಿಯನ್ನು ಹೊಂದಿ ಒತ್ತಡರಹಿತ ವಿದ್ಯಾರ್ಥಿ ಜೀವನವನ್ನು ಪಾಲಿಸ್ತಾರೆ. ನೋಡಿ, ನೀವು ಈಗೆಲ್ಲ ಪ್ರೌಢ ಶಾಲೆಗೆ ಬಂದಿದ್ದೀರಿ ಅಲ್ವಾ? ಪ್ರಾಥಮಿಕ ಶಾಲೆಯಲ್ಲಿ ಬಹಳ ಕುಣಿದು ಕುಪ್ಪಳಿಸಿ ಲವಲವಿಕೆಯಿಂದ ಕಲಿಕೆಯಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆದ್ರೂ ಕೂಡ ನೀವೇನ್ ಮಾಡಿದ್ದೀರಿ? ಚೆನ್ನಾಗಿ ಕುಡಿದು ಬಂದಿದ್ದೀರಿ ಅಲ್ವಾ? ಖುಷಿಯಿಂದ ಬಂದಿದ್ದೀರಿ. ಆದ್ರೆ ಪ್ರೌಢಾವಸ್ಥೆಗೆ ಬಂದಿದ್ದ ತಕ್ಷಣ, ಪ್ರೌಢಶಾಲೆಗೆ ಬಂದಿದ್ದ ತಕ್ಷಣ ನಿಮಗೆ ಜವಾಬ್ದಾರಿಗಳು ಹೆಚ್ಚಾಗ್ತವೆ. ಇಲ್ಲಿ ಆಟೋಟಕ್ಕೆ ಏನೂ ಕೊರತೆ ಇಲ್ಲ, ಜೊತೆಗೆ ವಿದ್ಯಾಭ್ಯಾಸವನ್ನು ಕಲಿತಕ್ಕಂಥ ಒತ್ತಡ ನಿಮ್ಮ ಮೇಲೆ ಬರುತ್ತದೆ. ಬಂದಂತ ಸಂದರ್ಭದಲ್ಲಿ ನೀವು ದೈಹಿಕ ಚಟುವಟಿಕೆಯಲ್ಲಿ, ಯೋಗ ಅಭ್ಯಾಸಗಳಲ್ಲಿ ಮತ್ತು ಕ್ರೀಡೆಗಳಲ್ಲಿ ತೊಡಗಿದಾಗ ಅದನ್ನು ನಿರ್ವಹಿಸುವ ಕಲೆ ನಿಮಗೆ ಬರ್ತದೆ. ಅದನ್ನು ಸರಿದೂಗಿಸ್ತಕ್ಕಂಥ ಕಲೆ ನಿಮ್ಮಲ್ಲಿ ಬರ್ತದೆ. ಮನಸ್ಸನ್ನು ಲವಲವಿಕೆಯಿಂದ ಇಟ್ಕೊಂಡಾಗ ಯಾವುದೇ ರೀತಿಯಾದ ಒತ್ತಡಗಳು ಬಂದರೂ ಸಹ ನಾವೇನ್ ಮಾಡ್ಬೋದು? ಅದನ್ನ ಮೆಟ್ಟಿ ನಿಲ್ತಕ್ಕಂಥದ್ದು. ಈಗ ಬರ್ತಕ್ಕಂಥ ಮಾನಸಿಕ ಒತ್ತಡಗಳನ್ನ ನಾವೇನ್ ಮಾಡ್ತೀವಿ? ದೂರ ಮಾಡೋದನ್ನ ಕಲ್ತ್ಕೊಳ್ತೀವಿ, ರೂಢಿಸ್ಕೊಳ್ತೀವಿ. ನಾನೇ ಹೇಳ್ಕೊಟ್ಟಿದ್ದೀನಿ ನಿಮಗೆ ಬೇಸರ ಆದಾಗ ನೀವು ಧ್ಯಾನವನ್ನು ಮಾಡಿ, ಮುದ್ರೆ ಏನಾಗ್ತದ್ರಿಂದ ನಿಮಗೆ ಮಾನಸಿಕ ಒತ್ತಡ ದೂರ ಆಗ್ತದೆ. ಯಾವುದಾದ್ರೂ ಒಂದು ಹಾಡನ್ನು ಕೇಳ್ರಿ, ಅಥವಾ ಯಾವುದಾದ್ರೂ ಒಂದು ಪರಿಸರದಲ್ಲಿ ಮರವನ್ನು ನೋಡ್ರಿ, ಯಾವುದಾದ್ರೂ ಒಂದು ಪಕ್ಷಿಯನ್ನ ನೋಡ್ರಿ. ಆಗ ನೀವು ಏನ್ ಮಾಡ್ಬೋದು? ಮಾನಸಿಕವಾಗಿ ಒತ್ತಡದಿಂದ ದೂರ ಉಳಿಬಹುದು. ನೆಕ್ಸ್ಟ್, ಬಿಡುವಿನ ವೇಳೆಯನ್ನು ಸದುಪಯೋಗಪಡಿಸಿಕೊಳ್ಳುವುದು. ಬಿಡುವಿನ ವೇಳೆಯನ್ನ ಸದುಪಯೋಗಪಡಿಸಿಕೊಳ್ಳಬಹುದು. ನೀವೆಲ್ಲ ಏನ್ ಮಾಡ್ತೀರಿ? ಟೈಮು ಸಿಕ್ಕಿದಾಗ ಆಟ ಆಡ್ತೀರಿ, ಸುಳ್ಳು ಹೇಳ್ತೀರಿ, ಎಲ್ಲ ಮೊಬೈಲ್ ಇಟ್ಕೊಂಡು ಏನ್ ಮಾಡ್ತೀರಿ? ಮೊಬೈಲ್ ನೋಡ್ತೀರಿ, ಟಿವಿ ನೋಡ್ತೀರಲ್ವಾ? ಕರೆಕ್ಟಾ? ಸುಳ್ಳು ಹೇಳ್ಬೇಡ್ರಿ. ಏನ್ ಮಾಡ್ತೀರಿ ಅಲ್ವಾ? ನೋಡಿ, ಟಿವಿ ನೋಡ್ತೀರಿ, ಮೊಬೈಲ್ ನೋಡ್ತೀರಿ, ನಿಮ್ಮ ಸಮಯವನ್ನು ನೀವು ಡಿಜಿಟಲ್ ಮಾಧ್ಯಮದ ಮುಂದೆ ಕಳೀತೀರಿ. ಇದರಿಂದ ದೇಹ ಯಾವುದೇ ರೀತಿಯಾಗಿ ಆಕ್ಟಿವ್ ಆಗೋದಿಲ್ಲ, ಅದರಿಂದ ಅನಾರೋಗ್ಯ ಬರ್ತದೆ. ಅದಕ್ಕೆ ನೀವೇನ್ ಮಾಡ್ಬೇಕು? ಬಿಡುವಿನ ವೇಳೆಯನ್ನ ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ನೀವೇನ್ ಮಾಡ್ಬೇಕು? ಕ್ರೀಡೆಯಲ್ಲಿ ತೊಡಗಿಕೊಳ್ಳಬೇಕು. ಕ್ರೀಡೆಯಲ್ಲಿ ತೊಡಗಿಕೊಂಡಾಗ ಸಮಯದ ಸದುಪಯೋಗದ ಜೊತೆಗೆ ಆರೋಗ್ಯ ಲಭಿಸುತ್ತೆ, ಸ್ನೇಹಿತರು ಆಗ್ತಾರೆ, ಮಾನಸಿಕ ಒತ್ತಡವನ್ನು ದೂರ ಇಡಬಹುದು, ಮನೋಲ್ಲಾಸ ಸಿಗುತ್ತೆ, ದೇಹ ಚಟುವಟಿಕೆಯಿಂದ ದಾಢ್ಯತೆಯನ್ನು ಹೆಚ್ಚಿಸಿಕೊಳ್ತದೆ. ಗೊತ್ತಾಗ್ತಿದ್ಯಾ? ಆದ್ರಿಂದ ಸಮಯದ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು ಅಂತ ನೀವು ಆಟೋಟದಲ್ಲಿ ತೊಡಗಿಕೊಳ್ಳಬೇಕು. ಅದೇನ್ ಮಾಡುತ್ತೆ? ಬಿಡುವಿನ ವೇಳೆಯನ್ನ ಸದುಪಯೋಗ ಮಾಡಕ್ಕೆ ಅವಕಾಶ ಮಾಡಿಕೊಡ್ತದೆ. ಇನ್ನೊಂದು 15, ಸೂಕ್ತ ಪ್ರತಿಭೆಯ ಪ್ರದರ್ಶನಕ್ಕೆ ಅವಕಾಶ. ಸೂಕ್ತ ಪ್ರತಿಭೆ ಅಂದ್ರೆ ಏನು? ನಿಮ್ಮಲ್ಲಿ ಇರತಕ್ಕಂಥ ಇಡೆನ್ ಟ್ಯಾಲೆಂಟ್. ಕೆಲವರಲ್ಲಿ ಏನಾಗ್ತದೆ? ಪ್ರತಿಭೆ ಇರ್ತದೆ, ಅದಕ್ಕೆ ಸರಿಯಾದ ಅವಕಾಶ, ವೇದಿಕೆ ಸಿಕ್ಕಿರೋದಿಲ್ಲ. ಗೊತ್ತಾಗ್ತಿದ್ಯಾ? ಅಂತಹ ಒಂದು ಸೂಕ್ತ ಪ್ರತಿಭೆಯನ್ನ ಪ್ರದರ್ಶನ ಮಾಡೋದಕ್ಕೆ ದೈಹಿಕ ಶಿಕ್ಷಣ ನಿಮಗೆ ಅವಕಾಶವನ್ನ ಮಾಡಿಕೊಡುತ್ತೆ ಅಲ್ವಾ? ನಿನಗೆ ಕಬಡ್ಡಿ ಆಡಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಕೆಲವರಿಗೆ ಖೋ ಖೋ ಆಡಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಕೆಲವರಿಗೆ ಯೋಗಾಸನ ಮಾಡೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ. ನೀವು ದೈಹಿಕ ಶಿಕ್ಷಣದಲ್ಲಿ ತೊಡಗಿಕೊಂಡಾಗ ಆ ಸೂಕ್ತ ಪ್ರತಿಭೆಯನ್ನ ಹೊರಹಾಕೋದಕ್ಕೆ ಸಹಕಾರ ಆಗ್ತದೆ. ನೀವು ಚಟುವಟಿಕೆಗೆ ಮೈದಾನದಲ್ಲಿ ಪಾಲ್ಗೊಂಡಾಗ ನಾವು ಕೇಳ್ತೀವಿ, ನೀನು ಯಾವ ಆಟ ಆಡ್ತೀಯ, ನೀನು ಯಾವ ಆಟ ಆಡ್ತೀಯ, ನೀನು ಯಾವ ಆಟ, ಎಲ್ಲರಿಗೂ ಬಿಟ್ಬಿಡ್ತೀವಿ ಆಟ ಆಡ್ರಿ ನೀವು ಅಂತ. ಒಬ್ಬ ಸ್ಪೀಡಾಗಿ ಓಡೋಗ್ತಾನೆ, ಒಬ್ಬ ನಿಧಾನ ಕೊಡ್ತಾ ಇರ್ತಾನೆ, ಕೆಲವು ಬೇಗ ಸುಸ್ತಾಗ್ತಾರೆ, ಕೆಲವರೇ ನನಗೆ ಹಾಕ್ಬೇಕು ಅಂತ ಕೂತಿರ್ತಾರೆ. ಅವಾಗ ನಮ್ಗೆ ಗೊತ್ತಾಗುತ್ತೆ ಯಾರು ಆಟದಲ್ಲಿ ಇಂಟ್ರೆಸ್ಟ್ ಇದೆ, ಯಾರು ಸೋಂಬೇರಿಗಳಿದ್ದಾರೆ, ಯಾರಿಗೆ ಇಂಟ್ರೆಸ್ಟ್ ಇಲ್ಲ.
ಯಾರಿಗೆ ಸರಿಯಾದ ರೀತಿಯಲ್ಲಿ ದೇಹದಲ್ಲಿರ್ತಕ್ಕಂಥ ಅಂಗಗಳು ವರ್ಕ್ ಆಗ್ತಿಲ್ಲ ಅನ್ನೋದು ನಮ್ಗೆ ಗೊತ್ತಾಗ್ತದೆ ಅಲ್ವಾ. ಈಗ ನಾವು ಒಂದು ಕ್ರೀಡಾಕೂಟ ಮಾಡ್ತೀವಿ, ಈಗ ಇಂಟರ್ಮೋನಲ್ ಅಂತ ಮಾಡ್ತೀವಿ ಅಂತ ಇಟ್ಕೊಂಡು, ಆಗ ನಾವೇನ್ ಮಾಡ್ತೀವಿ, ಎಲ್ಲರೂ ಗುಂಪು ಮಾಡ್ತೀವಿ. ಗುಂಪು ಮಾಡಿದಂತ ಸಂದರ್ಭದಲ್ಲಿ ನಿಮ್ಮನ್ನ ಆಟೋಟಕ್ಕೆ ಬಿಡ್ತೀವಿ. ಅಲ್ಲಿ ಕೆಲವರು ಕಬಡ್ಡಿ ಚೆನ್ನಾಗಿ ಆಡ್ತಾರೆ, ಕೆಲವರು ಕಬಡ್ಡಿ ಆಡಕ್ ಬರ್ತಿರಲ್ಲ, ಕೆಲವರು ಖೋಖೋನ ಚೆನ್ನಾಗಿ ಆಡ್ತಾರೆ, ಕೆಲವರು ವಾಲಿಬಾಲ್ ಚೆನ್ನಾಗಿ ಆಡ್ತಾರೆ, ಕೆಲವರು 100 ಮೀಟರ್ ಚೆನ್ನಾಗಿ ಆಡ್ತಾರೆ. ಅಂತಹ ಪ್ರತಿಭೆಗಳನ್ನ ನಾವೇನ್ ಮಾಡ್ತೀವಿ, ಸೆಲೆಕ್ಷನ್ ಮಾಡ್ಕೊಳ್ತೀವಿ. ಸೂಕ್ತ ಪ್ರತಿಭೆ ಪ್ರದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತೀವಿ, ಅವರನ್ನ ನಾವು ಆಯ್ಕೆ ಮಾಡ್ಕೊಳ್ತೀವಿ. ಈ ರೀತಿಯಾಗಿ ನಾವು ದೈಹಿಕ ಶಿಕ್ಷಣವನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಂಡಾಗ ಈ ಎಲ್ಲ ಅಂಶಗಳು ನಮಗೆ ಲಾಭವನ್ನು ತಂದುಕೊಡ್ತವೆ. ಅದರಿಂದ ಈ ದೈಹಿಕ ಶಿಕ್ಷಣ ಅಂತಕ್ಕಂಥದ್ದು ಬಹಳ ಮಹತ್ವವನ್ನು ಹೊಂದಿರತಕ್ಕಂಥ ಶಿಕ್ಷಣವಾಗಿರೋದ್ರಿಂದ ತಾವೆಲ್ಲರೂ ಕೂಡ ದೈಹಿಕ ಶಿಕ್ಷಣವನ್ನು ಅಭ್ಯಾಸ ಮಾಡುವುದರ ಜೊತೆಗೆ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳಬೇಕು. ತೊಡಗಿಕೊಂಡಾಗ ಮಾತ್ರ ಸರ್ವತೋಮುಖ ಅಭಿವೃದ್ಧಿ ಆಗೋದಕ್ಕೆ ಸಹಾಯ ಆಗ್ತದೆ. ಆದ್ರಿಂದ ಈಗ 10 ಪಾಯಿಂಟ್ಸ್ಗಳನ್ನ ನಾನೀಗ ಒಬ್ಬೊಬ್ಬರಿಗೆ ಕೇಳ್ತಾ ಹೋಗ್ತೀನಿ, ಒಂದೊಂದು ಲೈನಲ್ಲಿ ನೀವು ಹೇಳ್ಬೇಕಾಗ್ತದೆ. ಈಗ ರೇಣುಕಾ ಅವರು ಒಂದು ದೈಹಿಕ ಶಿಕ್ಷಣದ ಮಹತ್ವದಲ್ಲಿ ಪ್ರಥಮ ಪಾಯಿಂಟ್ ದೈಹಿಕ ದಾಢ್ಯತೆಯನ್ನು ಹೆಚ್ಚಿಸುತ್ತದೆ ಅಂತ ಹೇಳಿದ್ವಿ. ನಿಮಗೆ ಏನ್ ತಿಳಿದಿದೆ ಅದ್ರ ಬಗ್ಗೆ? ಯಾವ ರೀತಿ ಅದು ನಾನು ಹೇಳಿದ್ರೆ ಹೇಳಿದ್ರೆ ಸಾಕು. ನಿನಗೆ ಏನ್ ಬರುತ್ತೆ ಅದನ್ನು ಹೇಳು. ದೇಹ ದಾಢ್ಯತೆಯನ್ನು ಹೆಚ್ಚಿಸುತ್ತದೆ ಹೇಗೆ? ನೀನು ಆಟದಲ್ಲಿ ತೊಡಗಿದಾಗ ನಿನಗೆ ಏನ್ ಗೊತ್ತಿದೆ ಅದನ್ನು ಹೇಳು. ಹೆಚ್ಚಿಸುತ್ತದೆ, ಮೈಮಂತ ದೇಹದಲ್ಲಿ ಸಂಬಂಧತೆ ಮಾಡುತ್ತದೆ. ಆಗ ನಿನಗೆ ಏನಾಗ್ತದೆ? ದೇಹ ದಾಢ್ಯತೆ ಬರ್ತದೆ. ಅದೇನ್ ಪಾಯಿಂಟ್ಸ್ ಇದೆ ಅದನ್ನ ಹೇಳಬೇಕು. ನೆಕ್ಸ್ಟ್ ನೀನ್ ಹೇಳಪ್ಪ ಲಿಖಿತ್. ದೀರ್ಘಕಾಲಿಕ ಆರೋಗ್ಯ ಲಾಭಗಳು ಅಂತ ಹೇಳಿದೆ, ಯಾವ ರೀತಿ? ಕೂತ್ಕೊಳ್ಳಿ. ಶರೀರದಲ್ಲಿ ಸಮಯ ಪಡೆಯುವುದು ಮತ್ತೆ ದೀರ್ಘಕಾಲಿಕ ಆರೋಗ್ಯ ಲಾಭ ನಾವು ದೈಹಿಕ ಶಿಕ್ಷಣದಲ್ಲಿ ತೊಡಗಿಕೊಂಡಾಗ ಯಾವ ರೀತಿ ಆರೋಗ್ಯ ಲಾಭ ಸಿಗುತ್ತೆ? ನಾವು ಆಟ ಆಡೋದ್ರ ಮೂಲಕ ಮೈದಾನದಲ್ಲಿ ಇಳಿಯತಕ್ಕದ್ದು ಮತ್ತೆ ಯೋಗಾಸನ ಮಾಡೋದು, ಮುದ್ರೆಗಳನ್ನು ಹಾಕೋದು, ಏನಾಗ್ತದೆ? ದೀರ್ಘಕಾಲಿಕ ಲಾಭ ಸಿಗ್ತದೆ. ಅಂದ್ರೆ ದೇಹ ಏನ್ ಮಾಡುತ್ತೆ? ಚಟುವಟಿಕೆ ತಗೊಂಡಾಗ ಬೊಜ್ಜು ಮತ್ತಿತರ ಅಂಶಗಳು ಕಡಿಮೆ ಆಗ್ತದೆ. ಕೂತ್ಕೋ. ಮಾನಸಿಕ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ. ನೀನೇನಪ್ಪ ಮಾನಸಿಕವಾಗಿ ನೀನು ಯಾವ ರೀತಿ ಅಭಿವೃದ್ಧಿ ಹೊಂದ್ತೀಯ ಆಟದಲ್ಲಿ ತೊಡಗಿದಾಗ? ದೈಹಿಕ ಶಿಕ್ಷಣ ನೀ ಏನ್ ತಿಳಿಯುತ್ತೆ ಅದನ್ನ ಹೇಳು, ಒಪ್ಕೊಂಡ್ಬಿಡ. ನಾನು ಹೇಳಿಲ್ವಾ ಮಾನಸಿಕ ಅಭಿವೃದ್ಧಿಗೆ ಸಹಕಾರಿಯಾಗ್ತದೆ. ಯಾವ ರೀತಿ? ನೀನು ಆಟದಲ್ಲಿ ತೊಡಗಿದಾಗ ನಿನ್ಗೆ ಏನಾಗುತ್ತೆ? ಅದು ದೇಹಕ್ಕಾಯ್ತು. ಮನಸ್ಸಿಗೆ ನೀನೀಗ ಚೆಸ್ ಆಡ್ತಾ ಕೂತಿರ್ತೀಯ, ನೀನು ಅಪೋನೆಂಟ್ ಮೇಲೆ ಗೆಲ್ತೀಯ, ಅವಾಗ ನಿನ್ಗೆ ಏನ್ ಅನ್ಸುತ್ತೆ? ಖುಷಿ ಆಗುತ್ತಲ್ವಾ? ಖುಷಿ ಆಗೋದೇನು? ಮಾನಸಿಕ ಏನು? ಮಾನಸಿಕ ಅಭಿವೃದ್ಧಿ. ಸೋತ್ಬಿಟ್ಟಿರ್ತಾನೆ ಅವನು, ಯಾರು? ನಿಮ್ಮ ಎದುರಾಳಿ. ಅವನಿಗೆ ನೀನ್ ಏನ್ ಹೇಳ್ತೀಯ? ನೋಡು, ಸೋತವನಿಗೂ ಕೂಡ ಮುಂದಿನ ಸರಿ ನೀನು ಗೆಲ್ತೀಯ ಅಂತಕ್ಕಂಥ ಮಾತನ್ನ ಹೇಳ್ತೀಯ. ಅದನ್ನ ಏನಂತ ಕರಿತೀವಿ ನಾವು? ಮಾನಸಿಕ ಅಭಿವೃದ್ಧಿ ಅಂತ ಕರಿತೀವಿ. ಸೋತವನಿಗೆ ಗೆಲುವಿನ ಸಂಭ್ರಮ, ಸೋಲನ್ನು ಅನುಭವಿಸಿರ್ತಾನಲ್ಲ ಅವನಿಗೆ ಸಾಂತ್ವನದ ನುಡಿಗಳನ್ನ ನೀವು ಕಲಿಬೇಕು ಅಂತಂದ್ರೆ ದೈಹಿಕ ಶಿಕ್ಷಣದಲ್ಲಿ ತೊಡಗಬೇಕು. ನೆಕ್ಸ್ಟ್ ಇವ್ರು ಹೇಳಪ್ಪ, ಭೌತಿಕ ಬೆಳವಣಿಗೆಗೆ ಪೂರಕವಾಗಿದೆ. ಯಾವ ರೀತಿ ಭೌತಿಕ ಬೆಳವಣಿಗೆಗೆ ಇದು ಪೂರಕವಾಗುತ್ತೆ ದೈಹಿಕ ಶಿಕ್ಷಣ? ಬುದ್ಧಿಶಕ್ತಿ ಹೆಚ್ಚಾಗುತ್ತೆ. ನೋಡ್ಕೊಂಡು ಹೇಳೋದು, ಬೋರ್ಡ್ ನೋಡ್ಕೊಂಡು ಹೇಳೋದು. ನಿಮ್ಗೆ ಏನ್ ಬರ್ತದೆ ಅದನ್ನ ಹೇಳೋದು. ಸರಿ ಆಯ್ತು, ಕೂತ್ಕೋ. ಅಂದ್ರೆ ಬುದ್ಧಿಶಕ್ತಿ ಬೆಳವಣಿಗೆ ಆಗ್ತದೆ ಅಂದ್ರೆ ದೈಹಿಕ ಶಿಕ್ಷಣದ ತೊಡಗೋದ್ರಿಂದ ಬುದ್ಧಿಶಕ್ತಿ. ನೆಕ್ಸ್ಟ್ 5ನೇ ಪಾಯಿಂಟ್ ನೀನ್ ಹೇಳು. ನಿನ್ನ ಹೆಸರೇನು? ಅಮೃತ. ಹೊಸದಾಗಿ ಬಂದಿದ್ದಾಳೆ ಅಮೃತ ನಮ್ಮ ಶಾಲೆಗೆ. ಅವಳು ಹೇಳ್ತಾಳೆ, ಈಗ ಸಮಾಜದಲ್ಲಿ ಹೊಂದಿಕೊಳ್ಳುವ ಮನೋಭಾವ ಬೆಳೆಯುತ್ತೆ. ಯಾವ ರೀತಿ? ನೀನು ಆಟೋಟದಲ್ಲಿ ತೊಡಗಿದಾಗ ಸಮಾಜದಲ್ಲಿ ನೀನೇನ್ ಮಾಡ್ಬೇಕು? ಹೊಂದ್ಕೊಳ್ಬೇಕಲ್ವಾ? ಸಮಾಜದಲ್ಲಿ ಹೊಂದ್ಕೊಳ್ಬೇಕು. ಆಟೋಟದಲ್ಲಿ ತೊಡಗೋದ್ರಿಂದ ನೀನು ಯಾವ ರೀತಿ ಆ ಮನೋಭಾವನೆ ಬೆಳೆಯುತ್ತೆ ನಿನ್ನಲ್ಲಿ? ಈಗ ಅಮೃತನಿಗೆ ಯಾಕೋ ಹುಷಾರಿಲ್ಲ, ಅವಳಿಗೆ ಗೊತ್ತಿಲ್ಲ. ಯಾರು ಹೇಳ್ತೀರಿ? ಮನೋಜ್ ಹೇಳ್ತಾನೆ. ಕೂತ್ಕೊಳ್ಳ. ಸಮಾಜದಲ್ಲಿ ಹೊಂದಿಕೊಳ್ಳುವಂತಹ ಇದು ಗುಣ. ಹೌದು. ಅದು ನಿನಗೆ ಸಮಾಜದಲ್ಲಿ ಹೊಂದಿಕೊಳ್ಳುವ ಮನೋಭಾವನ ಬೆಳೆಸುತ್ತೆ. ಯಾವ ರೀತಿ? ಕ್ರೀಡೆಯಲ್ಲಿ ತೊಡದಾಗ ಹೇಳ್ಬೇಕಂತ. ಕ್ರೀಡೆಯಲ್ಲಿ ತೊಡಗ. ಸರಿ, ಕೂತ್ಕೊ. ನೆಕ್ಸ್ಟ್ 6ನೇದು ಆರೋಗ್ಯಕರ ಕ್ರಿಯಾಶೀಲ ಶಿಸ್ತುಬದ್ಧ ಜೀವನ ಶೈಲಿಯ ಮಾರ್ಗದರ್ಶನ. ನೀನ್ ಹೇಳವ. ಸರ್, ನಾನು ಚಿಕ್ಕ ವಯಸ್ಸಲ್ಲಿ ರೂಢಿಸ್ಕೊಂಡಿದ್ದಲ್ಲ, ಅದನ್ನ ಆರೋಗ್ಯ ಕಾಲ ಮುಂದೆ ಹೋದಂಗೆ
ವಿದ್ಯಾಭ್ಯಾಸಗಳನ್ನು ಬೆಳೆಸ್ಕೊಂತ ಹೋಗ್ತೀವಿ ಸರ್. ಮಾಡುತ್ತದೆ. ಕ್ರೀಡಾ ಮನೋಭಾವನೆಯನ್ನು ಕಲಿಸುತ್ತದೆ. ನೀನು ಹೇಳು, ಕುತ್ಕೊಳ್ಳುವ ನೀನು. ದೈಹಿಕ ಶಿಕ್ಷಣವನ್ನ ಅಭ್ಯಾಸ ಮಾಡೋದ್ರಿಂದ ಅಥವಾ ದೇಹ ಇದು ಮಾಡೋದ್ರಿಂದ ಕ್ರೀಡಾ ಮನೋಭಾವನೆ ಕಲಿಸುತ್ತದೆ. ಕ್ರೀಡಾ ಮನೋಭಾವ ಬರ್ತದೆ. ಹೆಂಗೆ? ಯಾರೋ ಒಬ್ರು ಹೇಳ್ರಿ, ಎದಳವ ನೀನು ಹೇಳ. ಕ್ರೀಡಾ ಮನೋಭಾವನೆ ಹೇಗೆ ಮಾಡುತ್ತೆ? ಮತ್ತೆ ಯಾರು ಹೇಳ್ತೀರಿ ಕೇಳಿ ಹುಡುಗರ ಕಡೆ? ಕ್ರೀಡಾ ಮನೋಭಾವನೆ ಹೇಗೆ ಮಾಡುತ್ತಪ್ಪ ದೈಹಿಕ ಶಿಕ್ಷಣದಲ್ಲಿ ತೊಡಗೋದ್ರಿಂದ? ಸೋಲು ಮತ್ತು ಗೆಲುವು, ಸೋಲು ಮತ್ತು ಗೆಲುವುಗಳಲ್ಲಿ ಆಟ ಆಡೋದ್ರಲ್ಲಿ ಮತ್ತೆ ಸೋತಿದ್ದಾಗ ಮತ್ತೆ ಸೋತಾಗ ಇದ್ದದೆ, ಸೋತಾಗ ಕೂಗದೆ, ಗೆದ್ದಾಗ ಇದ್ದದೆ ಅಂತಕ್ಕಂಥ ಮನೋಭಾವನೆ ನಿಮ್ಮಲ್ಲಿ ಬೆಳೀತದೆ. ಸರಿ, ಕೂತ್ಕೋ. ಅನಾವಶ್ಯಕ ಮಾನಸಿಕ ಒತ್ತಡವನ್ನು ದೂರವಿಡಲು ಸಹಕರಿಸುತ್ತದೆ. ಯಾಕೆ ಏನ್ ರೀತಿ ಅನಾವಶ್ಯಕ ಮಾನಸಿಕ ಒತ್ತಡ ದೂರ ಇಡುತ್ತೆ? ಮಾನಸಿಕ ಒತ್ತಡ ನೀನು ಓದಿಬಿಟ್ಟು ಅಥವಾ ಹೋಮ್ವರ್ಕ್ ಬರೆದು ಒತ್ತಡ ಇದಾಗುತ್ತೆ. ಅವಾಗ ನೀನೇನ್ ಮಾಡ್ತೀಯ? ಒಂದು ಮುದ್ರೆಯನ್ನ ಮಾಡ್ತೀಯ ಅಂತ ಇಟ್ಕೋ. ಅವಾಗ ನೀನು ಮಾನಸಿಕ ಒತ್ತಡ ದೂರ ಆಗುತ್ತಲ್ವಾ? ಅದನ್ನ ಹೇಳಿ. ಏನಾದರೂ ದುಃಖ ಇದೆ ದೂರ ಇರುತ್ತೆ. ಆಟದ ತೊಡಗಿದಾಗ ಫ್ರೆಂಡ್ಸ್ ಜೊತೆ ಆಟ ಆಡಿದಾಗ ದುಃಖ ಕಡಿಮೆ ಆಗುತ್ತೆ. ಕೂತ್ಕೋ. ಈ ರೀತಿಯಾಗಿ ನೋಡಿ, ಒಟ್ಟು 10 ಅಂಶಗಳು ನೀವು ದೈಹಿಕ ಶಿಕ್ಷಣದಲ್ಲಿ ತೊಡಗಿದಾಗ ನಿಮ್ಮಲ್ಲಿದೆ. ಆದ್ರಿಂದ ದೈಹಿಕ ಶಿಕ್ಷಣ ಅಂತಕ್ಕಂಥದ್ದು ಬರೀ ಕೇವಲ ಶಿಕ್ಷಣ ಅಲ್ಲ, ಇದು ಮಾನವನ ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರಿಯಾಗ್ತಕ್ಕಂಥ ಒಂದು ಪಠ್ಯ ವಿಷಯ ಮತ್ತು ತೊಡಗಿಕೊಳ್ತಕ್ಕಂಥ ವಿಷಯ. ಹಾಗಾಗಿ ಪ್ರತಿದಿನ ನೀವು ಯಾವುದಾದ್ರೂ ಒಂದು ಚಟುವಟಿಕೆಯಲ್ಲಿ ಕನಿಷ್ಠ ಒಂದು 20 ರಿಂದ 40 ನಿಮಿಷಗಳ ಕಾಲ ಪಾಲ್ಗೊಂಡಾಗ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನೀವು ಸದೃಢರಾಗ್ತೀರಾ ಅಂತ ಹೇಳ್ತಾ ಈ ಒಂದು ಪಾಠವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಒಂದು ಸಣ್ಣ ಚಟುವಟಿಕೆ ಮಾಡೋಣ. ಈಗ 3 ಕ್ಲಾಪ್ ಅನ್ನ ಮಾಡಬೇಕು. ಮತ್ತೆ 3 ಕ್ಲಾಪ್ ಮಾಡಿ. ಮತ್ತೆ 3 ಕ್ಲಾಪ್. ಈ ರೀತಿ ಕ್ಲಾಪ್ ಮಾಡೋದ್ರಿಂದ ನಮ್ಮ ಕೈನಲ್ಲಿರ್ತಕ್ಕಂಥ ಆಕ್ಯುಪಂಚರ್ ಅಂತ ಹೇಳಿ ಬರ್ತವೆ. ಇಲ್ಲಿ ಇಂದ್ರಿಯಗಳು ಬೇರೆ ಬೇರೆ ನರ್ವಸ್ ಸಿಸ್ಟಮ್ ಅಲ್ಲಿ ಇರ್ತವೆ. ಅವುಗಳೆಲ್ಲಗಳು ಕೂಡ ಆಕ್ಟಿವ್ ಆಗ್ತವೆ. ಈ ಮಳೆಗಾಲದ ಸಂದರ್ಭದಲ್ಲಿ ಕ್ಲಾಪ್ ಮಾಡ್ತಕ್ಕಂಥದ್ದು, ಕೈಗಳನ್ನು ರಬ್ ಮಾಡ್ತಕ್ಕಂಥ ಚಟುವಟಿಕೆಯನ್ನು ಮಾಡೋದ್ರ ಮೂಲಕ ನಿಮ್ಮ ದೇಹವನ್ನ ಆಕ್ಟಿವ್ ಆಗಿಡ್ಬೋದು ಅಂತ ಹೇಳ್ತಾ ಈ ಒಂದು ತರಗತಿನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ.